ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ವಿಷಯವಾಗಿರುತ್ತೆ. ಡೆಮೋಗ್ರಫಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಡೆಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳು ನಮ್ಮ ಪರೀಕ್ಷಾ ದೃಷ್ಟಿಯಲ್ಲಿ ಇವುಗಳ ಮೇಲೆ ಕ್ವಶನ್ಸ್ ಬರ್ತಿರುತ್ತೆ. ಉದಾಹರಣೆಯನ್ನು ನೋಡೋದಾದರೆ, ಭಾರತದ ಸೆನ್ಸಸ್ಸನ್ನು, ಆರ್ಥಿಕ ಸಮೀಕ್ಷೆಯನ್ನು ಯಾವ ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಇವುಗಳನ್ನು ಜಾರಿಗೆ ತರಲಾಯಿತು. ಹಾಗೆ ಇವತ್ತಿರುವಂತಹ ಸೆನ್ಸಸ್ ಏನಿದೆ 2011ರ ಸೆನ್ಸಸ್, ಇದು ಟೋಟಲ್ ಎಷ್ಟನೇ ಸೆನ್ಸಸ್ ಆಗಿತ್ತು ಅಂದರೆ ಸ್ವಾತಂತ್ರ್ಯ ಬಂದ ನಂತರದ ಎಷ್ಟನೇ ಸೆನ್ಸಸ್ ಆಗಿರುತ್ತೆ, ಅಥವಾ ಈ ಸೆನ್ಸಸ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗಿದ್ದಂತಹ ವೈಸರಾಯ್ ಯಾರಾಗಿದ್ದರು, ಅಥವಾ ಈ ಡೆಮೋಗ್ರಫಿ ಅಂದರೆ ಏನು, ಇದರಲ್ಲಿ ಗ್ರಾಫಿ ಪದದ ಅರ್ಥ ಏನು ಕೊಡುತ್ತೆ, ಅಥವಾ ಡಿಮೋಸ್ ಪದದ ಅರ್ಥ ಏನು ಕೊಡುತ್ತೆ, ಭಾರತದಲ್ಲಿ ಈ ಸೆನ್ಸಸ್ಸನ್ನು ಯಾವ ಇಲಾಖೆಗೆ ಸಂಬಂಧಪಡುತ್ತೆ, ಗೃಹ ಇಲಾಖೆಗೆ ಸಂಬಂಧಪಡುತ್ತೋ, ಶಿಕ್ಷಣ ಇಲಾಖೆಗೆ ಸಂಬಂಧಪಡುತ್ತೋ, ಹಾಗೆ ಯಾವ ಇಲಾಖೆಗೆ ಸಂಬಂಧಪಡ್ತದೆ, ಇವುಗಳ ಸೆನ್ಸಸ್ಸನ್ನು ನಿರ್ವಹಿಸುವಂತಹವ್ರು ಯಾರು ಅನ್ನೋದನ್ನು ಕೂಡ ಈ ರೀತಿ ಬಹಳಷ್ಟು ರೀತಿಯ, ಅಥವಾ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂದರೆ ಏನು, ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಅಂದರೆ ಏನು, ಹಾಗೆ ಈ ಜನಸಂಖ್ಯಾ ಪರಿವರ್ತನೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಏನು ಲೇಖಕರನ್ನು ಕೂಡ ಕೇಳ್ತಾರೆ, ಅಥವಾ ಮಾಲ್ತಸ್ ಥಿಯರಿ ಅಂದರೆ ಏನು ಅಂತೆಲ್ಲ ಕೇಳ್ತಾರೆ. ಪಾಪ್ಯುಲೇಷನ್ ಪಿರಮಿಡ್ ಅಂದರೆ ಏನು, ಈ ರೀತಿ ಪ್ರಶ್ನೆಗಳು ಬರೋದ್ರಿಂದ ಸಹಜವಾಗಿ ಬರುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಪಾಪ್ಯುಲೇಷನ್ ಸಂಬಂಧಪಟ್ಟಾಗ ನಮಗೆ ಗೊತ್ತಿರಬೇಕು. ಇತ್ತೀಚಿನ ವರ್ಷಗಳನ್ನೇ ಗಮನಿಸೋದಾದರೆ 2023ರಲ್ಲಿ ಗಮನಿಸುವಂಥ ಅಂಶ ಏನಾಗಿತ್ತು ಅಂದರೆ, ಭಾರತ ಜನಸಂಖ್ಯೆಯಲ್ಲಿ ಏನಾಗಿದೆ, ನಂಬರ್ 2ನೇ ಸ್ಥಾನದಲ್ಲಿದ್ದಂತಹ ಭಾರತ ನಂಬರ್ 1ನೇ ಸ್ಥಾನಕ್ಕೆ ಹೋಗಿರುವಂಥದ್ದು ಈಗಾಗಲೇ ನೀವು ಪೇಪರ್ಗಳಲ್ಲಿ ಅಥವಾ ಕರೆಂಟ್ ಅಫೇರ್ಸನ್ನು ಓದಿರ್ತೀರ. ಜನಸಂಖ್ಯೆಯಲ್ಲಿ ಭಾರತವೇ ವಿಶ್ವದ ನಂಬರ್ 1, ಅಂದರೆ ಈ ಹಿಂದೆ ಚೀನಾ ನಂಬರ್ 1 ಅಂತ ನಾವೇನು ಓದಿರ್ತೀವಿ. ಬಟ್ ಈಗೇನಾಗಿದ್ದೀವಿ, ವಿಶ್ವದಲ್ಲೇ ನಂಬರ್ 1ನೇ ಸ್ಥಾನ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಭಾರತ ಕಂಡು ಬರ್ತಾ ಇದೆ. ಯಾಕಂದರೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆಯೋ ಕಡಿಮೆ ಆಗ್ತಿದೆಯೋ ಅಂತ ಕೇಳಿದ್ರೆ ನಮಗೆ ಗೊತ್ತಿರಲಿ, ಭಾರತದ ಜನಸಂಖ್ಯೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾವುದರ ಆಧಾರದ ಮೇಲೆ ಇವುಗಳನ್ನು ತಿಳಿಸ್ತಾ ಇದ್ದೀವಿ ಅಂದರೆ, ಸೆನ್ಸಸ್ಸನ್ನು ಆಧಾರವಾಗಿಟ್ಟು ಸೆನ್ಸಸ್ಸನ್ನು ನೀವು ಸ್ಟಡಿ ಮಾಡೋದಾದರೆ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಭಾರತದ ಜನಸಂಖ್ಯೆ ಕಡಿಮೆ ಆಗ್ತಿರೋದು ಅರ್ಥ ಆಗುತ್ತೆ. ಬಟ್ ಜನಸಂಖ್ಯೆಯಲ್ಲಿ ವಿಶ್ವದ ನಂಬರ್ 1ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಗೆ ಅಂತ ಕೇಳಿದರೆ ನೋಡಿ, ಗೊತ್ತಿರಲಿ, ನಾವು ವಿಶ್ವದ ಜನಸಂಖ್ಯೆಗೆ ಹೋಲಿಕೆಯನ್ನು ಮಾಡಿದರೆ ನಾವು ನಂಬರ್ 1ನೇ ಸ್ಥಾನದಲ್ಲಿ ಕಂಡುಬರ್ತೀವಿ. ಆದರೆ ನಾವು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸೆನ್ಸಸ್ಸನ್ನು ಹೋಲಿಕೆಯನ್ನು ಮಾಡಿದರೆ 2001ರ ಸೆನ್ಸಸ್ ಮತ್ತು 2011ರ ಸೆನ್ಸಸ್ಸನ್ನು ಹೋಲಿಕೆಯನ್ನು ಮಾಡಿದರೆ ಆಗ ನಮಗೆ ಅರ್ಥ ಆಗುತ್ತೆ ಭಾರತದ ಜನಸಂಖ್ಯೆ ಏನಾಗ್ತಾ ಇದೆ, ಕಡಿಮೆ ಆಗ್ತಿರೋದನ್ನು ಗಮನಿಸ್ಬೋದು. ಇನ್ನು ಕೆಲವೊಂದು ಸಂದರ್ಭಗಳನ್ನು ನೀವು ನೋಡಿದ್ರೆ, ಕರೆಂಟ್ ಅಫೇರ್ಸನ್ನು ನೋಡಿರ್ತೀರ, ಕೆಲವು ರಾಜ್ಯ ಸರ್ಕಾರಗಳು ಕೆಲವೊಂದು ರಾಜ್ಯಗಳಲ್ಲಿ ಜನಸಂಖ್ಯೆಯನ್ನು ಹೆಚ್ಚಳ ಮಾಡೋದಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಉದಾಹರಣೆಗೆ ತನ್ನ ಸರ್ಕಾರಿ ನೌಕರಗಳಲ್ಲಿ ಏನಾಗಿರುವಂಥದ್ದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವೊಂದು ಕ್ರೈಟೀರಿಯಾಗಳನ್ನಾಗಿರ್ಬೋದು, ಈ ರೀತಿ ಮಾನದಂಡಗಳು ಬದಲಾವಣೆ ಆಗಿರೋದನ್ನು ಗಮನಿಸ್ಬೋದು. ಇದರರ್ಥ ಭಾರತದ ಜನಸಂಖ್ಯೆ ಏನಾಗ್ತಿದೆ, ಕಡಿಮೆ ಇದೆ. ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ ಅವುಗಳು ಕೂಡ ಕಡಿಮೆ ಆಗ್ತಾ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತಹ ಅಂಶಗಳಾಗಿರುತ್ತೆ. ಆ ದೃಷ್ಟಿಯಿಂದ ನಮಗೆ ಗೊತ್ತಿರಬೇಕು ಡೆಮೋಗ್ರಫಿ, ನಾವು ಯಾವುದರ ವಿಷಯವನ್ನು ಚರ್ಚೆ ಮಾಡಲಿದ್ದೇವೆ, ಡೆಮೋಗ್ರಫಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ನೋಡಿ, ಚೀನಾವನ್ನು ಹಿಂದಿಕ್ಕಂತಹ ಭಾರತ ನಂಬರ್ 1ನೇ ಸ್ಥಾನದಲ್ಲಿ ಇದೆ ಅಂತೇಳ್ಬಿಟ್ಟು ಈ ಹಿಂದೆ 2023ರ ಪೇಪರನ್ನು ಗಮನಿಸಿದರೆ ಅಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಕೊಟ್ಟಿದೆ. ಇನ್ನು ವಿಶೇಷವಾಗಿಬಿಟ್ಟು ನೋಡೋದಾದರೆ, ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲನ್ನು ಕೂಡ ಇಲ್ಲಿ ಗಮನಿಸ್ಬೋದು. ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತ ಕೇಳಿದ್ರೆ 17%, 17%ರಷ್ಟು ಜನಸಂಖ್ಯೆ ಕಂಡು ಬರುತ್ತೆ. ಇಡೀ ವಿಶ್ವದಲ್ಲಿ ಎಷ್ಟು ನೋಡಿ, ಇಲ್ಲಿ ಗೊತ್ತಿರಬೇಕು, ಇಡೀ ವಿಶ್ವದಲ್ಲಿ ಭಾರತದ ವಿಸ್ತೀರ್ಣದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 2.4% ಕಂಡು ಬರುತ್ತೆ. ಇಡೀ ವಿಶ್ವದಲ್ಲಿ ಜನಸಂಖ್ಯೆ ನಾವೆಷ್ಟು ಜನ ಇದ್ದೀವಿ ಅಂತ ಕೇಳಿದ್ರೆ ವಿಶ್ವದಲ್ಲಿ 17%ರಷ್ಟು 17% ಜನಸಂಖ್ಯೆ ವಿಶ್ವದಲ್ಲಿ ಭಾರತದ್ದಾಗಿರುತ್ತೆ. ಅಂದರೆ ಇಡೀ ವಿಶ್ವದ ಜನಸಂಖ್ಯೆಯಲ್ಲಿ ಮೊದಲ ರಾಷ್ಟ್ರವಾಗಿಬಿಟ್ಟು ಭಾರತ ಕನ್ಸಿಡರನ್ನು ಮಾಡ್ತಾ ಇದ್ದೀವಿ. ಈ ಹಿಂದೆ ಚೀನಾ ಇತ್ತು. ಬಟ್ ಪ್ರತಿ ಬಾರಿ ಕರೆಂಟ್ ಅಫೇರ್ಸನ್ನು ಓದ್ತಾ ನೋಡಿ, ವಿಶ್ವದ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ 2024ರ ಒಂದು ವರದಿಯನ್ನು ಕೊಡುತ್ತೆ. 2060ಕ್ಕೆ ದೇಶದ ಜನಸಂಖ್ಯೆ 170 ಕೋಟಿಗೆ ಹೋಗಿ ತಲುಪುತ್ತೆ. 2060ನೇ ಇಸ್ವಿಯಲ್ಲಿ ದೇಶದ ಜನಸಂಖ್ಯೆ ಏನಾಗುತ್ತೆ 170 ಹೋಗಿ ತಲುಪುತ್ತೆ ಅಂತ ಹೇಳ್ಬಿಟ್ಟು 2024ರ ರಿಪೋರ್ಟನ್ನು ಇಲ್ಲಿ ಗಮನಿಸಬಹುದು.
ಹಾಗೆ ಏನಿದು ಯಾಕೆ ಈ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ನಾವು ಎಂತಹ ವಿಷಯವನ್ನು ಚರ್ಚೆ ಮಾಡ್ತಿದ್ವಿ, ಡೆಮೋಗ್ರಫಿ ಅಂತ ಕರಿತೀವಿ, ಅಂದರೆ ಜನಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಈ ಹಿಂದೆ ಎಕ್ಸಾಮ್ಗಳನ್ನು ನೀವು ನೋಡಿದರೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಡೆಮೋಗ್ರಫಿ ಅಂದರೆ ಏನು ಅಂತ ಕೇಳಿದ್ದಾರೆ. ಡೆಮೋಕ್ರಸಿ ಬೇರೆ, ಡೆಮೋಗ್ರಫಿ ಬೇರೆ, ಇಲ್ಲಿ ಕನ್ಫ್ಯೂಸ್ ಬೇಡ. ಡೆಮೋಗ್ರಫಿ ಅಂತ ಕರಿತೀವಿ. ಡೆಮೋಗ್ರಫಿ ಅಂದರೆ ಏನದು? ಡೆಮೋಗ್ರಫಿ ಅಂದರೆ ಜನಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಯಾಕಿದು ಜನಸಂಖ್ಯಾಶಾಸ್ತ್ರವನ್ನು ಯಾಕೆ ಅಧ್ಯಯನವನ್ನು ಮಾಡಬೇಕು, ಯಾವ ಉದ್ದೇಶಕ್ಕೋಸ್ಕರ ತಿಳಿಬೇಕು, ಯಾಕಿಷ್ಟು ಸರ್ಕಾರ ಖರ್ಚು ಮಾಡುತ್ತೆ, ಯಾಕಿದು ನಮಗೆ ಗೊತ್ತಿರಬೇಕು ಆದಂಥ ಅಂಶ ಯಾಕೆ ಅಂತ ಕೇಳಿದರೆ, ಆ ದೇಶದ ಸ್ಥಿತಿಗತಿಗಳನ್ನು ಗೊತ್ತಿರಬೇಕು, ಆ ದೇಶದ ಯೋಜನೆಗಳನ್ನು ತರಬೇಕು, ಸ್ಕೀಮ್ಸ್ಗಳನ್ನು ತರಬೇಕು ಅಂದಾಗ, ಅಥವಾ ಆ ದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸಬೇಕು ಅಂದಾಗ ಆ ದೇಶದಲ್ಲಿ ಏನು ಬೇಕು, ಆ ಜನಸಂಖ್ಯೆಯ ಟೋಟಲ್ ಲೆಕ್ಕವನ್ನು ಅಲ್ಲಿ ಸರ್ಕಾರಕ್ಕೆ ಗೊತ್ತಿರಬೇಕು. ಅದು ಸೆನ್ಸಸ್ನ ಮೂಲಕ ಸಹಾಯವನ್ನು ಮಾಡುತ್ತೆ. ಬಟ್ ಇಲ್ಲಿ ಗೊತ್ತಿರಲಿ, ಈಗ ಗಮನಿಸೋದಾದರೆ ಈ ಒಂದು ಡೆಮೋಗ್ರಫಿ ಅಂದರೆ ಮಾನವ ಜನಸಂಖ್ಯೆಯ ಬೆಳವಣಿಗೆ ಹೇಗಾಯಿತು ಮತ್ತು ಮಾನವ ಈ ಜನಸಂಖ್ಯೆಯ ಗಾತ್ರ ಹಿಂದಿನ ವರ್ಷ ಎಷ್ಟಿತ್ತು ಅಥವಾ ಈ ಹಿಂದಿನ ಸೆನ್ಸಸ್ನಲ್ಲಿ ಎಷ್ಟಿತ್ತು, ಇವುಗಳನ್ನು ಕಂಪೇರ್ ಮಾಡ್ತೀವಿ. ಹೆಚ್ಚಳ ಆಗ್ತಾ ಇದೆಯೋ, ಕಡಿಮೆ ಆಗ್ತಾ ಇದೆಯೋ, ಮತ್ತು ಇವುಗಳ ಸಮ್ಮಿಶ್ರಣ ಅಂದರೆ ಗ್ರಾಮೀಣ ಭಾಗದಲ್ಲೂ ಮತ್ತು ನಗರ ಭಾಗದಲ್ಲಿ ಎಷ್ಟು ಜನ ಇರುವಂಥದ್ದು ಸಮ್ಮಿಶ್ರಣಗಳಾಗಿರ್ಬೋದು, ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದಂತಹ ಕ್ರಮಬದ್ಧವಾದಂತಹ ಅಧ್ಯಯನವೇ ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಒಂದು ಅಧ್ಯಯನವನ್ನು ಮಾಡ್ತೀವಿ. ಆ ಅಧ್ಯಯನವನ್ನು ನಾವೇನಂತ ಕರಿತೀವಿ? ಡೆಮೋಗ್ರಫಿ ಅಂತ ಕರಿತೀವಿ. ಗೊತ್ತಿರಲಿ, ಡೆಮೋಗ್ರಫಿ ಅಂತ ಕರಿತೀವಿ. ಕೆಲವೊಮ್ಮೆ ಎಕ್ಸಾಮ್ನಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾನೆ, ಡೆಮೋಗ್ರಫಿ ಅಂದರೆ ಏನು ಅಂತ ಕೇಳ್ತಾನೆ. ಡೆಮೋಗ್ರಫಿ ಅಂದರೆ ಜನಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಈ ಡೆಮೋಗ್ರಫಿಗೆ ಸಂಬಂಧಿಸಿದಂತೆ ಇಲ್ಲಿ ಜನಸಂಖ್ಯಾಶಾಸ್ತ್ರ ಯಾಕೆ ನಮಗೆ ಇಂಪಾರ್ಟೆಂಟ್ ಇದೆ, ಈ ಜನಸಂಖ್ಯಾಶಾಸ್ತ್ರದಿಂದ ಏನೆಲ್ಲ ತಿಳ್ಕೊಳ್ತೀವಿ ಅನ್ನೋದು ನಮಗೆ ಬಹಳ ಮುಖ್ಯವಾದಂಥ ಅಂಶ. ನೋಡಿ, ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಳಗಿರುವಂಥ ವಿಷಯವನ್ನು ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಈ ಜನಸಂಖ್ಯಾಶಾಸ್ತ್ರದಲ್ಲಿ ಯಾಕೆ ನಾವು ಅದನ್ನು ತಿಳ್ಕೊಳ್ಬೇಕು, ಅದರಿಂದ ಏನು ಮಾಹಿತಿ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. ನೋಡಿ, ಜನಸಂಖ್ಯಾಶಾಸ್ತ್ರವು ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ನಿರ್ಣಾಯಕವಾದಂತಹ ಒಂದು ಪ್ರೇರಕ ಶಕ್ತಿಯಾಗಿರುತ್ತೆ. ಅಂದರೆ ಒಂದು ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಆ ದೇಶದಲ್ಲಿರುವಂತಹ ಅಂದರೆ ಕೆಲವೊಬ್ಬರು ಬಡವರು ಇರ್ತಾರೆ, ಅಥವಾ ಕೆಲವೊಂದು ಲೈನ್ ಬಿಲೋ ಲೈನ್ನಲ್ಲಿ ಕಂಡು ಬರ್ತಿರುತ್ತೆ. ಅವರನ್ನು ಮೇಲಕ್ಕೆ ಎತ್ತಬೇಕು ಅಂದರೆ ಎಷ್ಟು ಜನ ಇದ್ದಾರೆ, ಹಾಗೆ ಯಾವ ವ್ಯಕ್ತಿಗಳಿದ್ದಾರೆ, ಅಥವಾ ಪುರುಷರಿದ್ದಾರೋ, ಮಹಿಳೆಯರಿದ್ದಾರೋ, ಅಥವಾ ನಗರ ಭಾಗದಲ್ಲಿದ್ದಾರೋ, ಅಥವಾ ಗ್ರಾಮೀಣ ಭಾಗದಲ್ಲಿದ್ದಾರೋ, ಎಲ್ಲವನ್ನ ಲೆಕ್ಕ ಸಿಗಬೇಕು ಅಂದರೆ ಈ ಸೆನ್ಸಸ್ ಅಥವಾ ಈ ಡೆಮೋಗ್ರಫಿ ಜನಸಂಖ್ಯಾಶಾಸ್ತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಜನಸಂಖ್ಯೆಯ ವಿವಿಧ ಆಯಾಮಗಳನ್ನು ಒಳಗೊಂಡಿರುತ್ತೆ. ಜನಸಂಖ್ಯೆಯ ವಿವಿಧ ಆಯಾಮಗಳನ್ನು ಇಲ್ಲಿ ಲೆಕ್ಕಕ್ಕೆ ತಗೊಂಡಿರ್ತೀವಿ ಮತ್ತು ಅಭಿವೃದ್ಧಿ ಸಾಧನೆಗೆ ಜನಸಂಖ್ಯೆಯ ಕೊಡುಗೆಯನ್ನು ಸರಾಗವಾಗಿ ನೀಡುತ್ತೆ. ಅಂದರೆ ಜನಸಂಖ್ಯೆಯ ಕೊಡುಗೆಗಳನ್ನು ಇಲ್ಲಿ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಜನಸಂಖ್ಯಾ ಬೆಳವಣಿಗೆ, ಜನನ ದರ, ಮರಣ ದರ, ಜನಸಂಖ್ಯೆಯ ನಿವ್ವಳ ಹೆಚ್ಚಳ, ಶ್ರಮದ ಪೂರೈಕೆ, ಶ್ರಮದ ದಕ್ಷತೆ, ಉತ್ಪಾದನೆಗೆ ಶ್ರಮದ ಕೊಡುಗೆ, ಮಾನವ ಶಕ್ತಿ ಸಾಮರ್ಥ್ಯದ ಹೆಚ್ಚಳಕ್ಕೆ ನೆರವಾಗುವಂತಹ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಜನಸಂಖ್ಯೆ ವಯಸ್ಸಾಗುವಿಕೆ ಆಗಿರ್ಬೋದು. ಟೋಟಲ್ ಆಗಿ ಹೇಳೋದಾದರೆ ನಮ್ಮ ದೇಶದಲ್ಲಿ ಬರ್ತ್ ರೇಟ್ ಹೇಗಿದೆ, ಜನನ ದರ ಹೇಗಿದೆ, ಮರಣ ದರ ಹೇಗಿದೆ, ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಕಂಪೇರನ್ನು ಮಾಡೋದು, ಬೇರೆ ರಾಷ್ಟ್ರಕ್ಕೂ ನಮ್ಮ ರಾಷ್ಟ್ರಕ್ಕೂ ಕಂಪೇರ್ ಮಾಡ್ತೀವಿ. ಟೋಟಲ್ ಆಗಿಬಿಟ್ಟು ನಮ್ಮ ದೇಶದಲ್ಲಿರುವಂಥ ಎಲ್ಲ ವಿಷಯಗಳ ಇಲ್ಲಿ ನಿರುದ್ಯೋಗ ದರ ಹೇಗಿದೆ, ಜೊತೆಗೆ ಜನಸಂಖ್ಯೆಯ ನಿವ್ವಳ ಹೆಚ್ಚಳ ಎಷ್ಟು ಪರ್ಸೆಂಟೇಜ್ ಹೆಚ್ಚಳ ಆಗ್ತಾ ಇದೆ, ಮರಣ ದರಕ್ಕೆ ಕಾರಣಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ತೀವಿ. ಈ ಎಲ್ಲವನ್ನ ಲೆಕ್ಕಕ್ಕೆ ತಗೊಳ್ತೀವಿ. ಶಿಕ್ಷಣದ ಕಥೆ ಏನಾಗಿದೆ, ಸಾಕ್ಷರತೆ ಹೇಗಿದೆ, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಹೇಗಿರುವಂಥದ್ದು, ಏಜ್ ಫ್ಯಾಕ್ಟರ್ಸ್ಗಳು, ಏಜ್ ಆಫ್ ಪಾಪ್ಯುಲೇಷನ್ಸ್ ಅಂತ ಕರಿತೀವಿ, ಜನಸಂಖ್ಯೆಯ ವಯಸ್ಸಾಗುವಿಕೆ ಆಗಿರ್ಬೋದು. ಟೋಟಲ್ ಆಗಿಬಿಟ್ಟು ಸರ್ಕಾರ ಏನು ಮಾಡುತ್ತೆ, ಈ ಜನಸಂಖ್ಯಾಶಾಸ್ತ್ರದ ಮೂಲಕ ಎಲ್ಲವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೆ. ಇನ್ನು ಇವುಗಳಿಗೆ ಏರಿಕೆ ಆಗಿದ್ದರೆ ಕಡಿಮೆ ಮಾಡಬೇಕು, ಕಡಿಮೆ ಆಗಿದ್ದರೆ ಏರಿಕೆ ಮಾಡುವಂತಹ ಪ್ರಯತ್ನ ಕೂಡ ಇಲ್ಲಿ ಕಂಡುಬರುತ್ತೆ. ಜೊತೆಗೆ ಅರ್ಥವ್ಯವಸ್ಥೆಯ ಮೇಲೆ ಬೀರುವಂತಹ ದುಷ್ಪರಿಣಾಮಗಳನ್ನು ಏನು ಮಾಡುತ್ತೆ, ಮೊದಲಾದ ವಿಷಯಗಳನ್ನು ಈ ಒಂದು ಜನಸಂಖ್ಯಾಶಾಸ್ತ್ರದಲ್ಲಿ ಬಹಳಷ್ಟು ವಿಷಯಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗೆ ಈ ಒಂದು ಡೆಮೋಗ್ರಫಿ ಅಂದರೆ ಏನು ಅಂತ ಕೇಳ್ತಾನೆ. ನೋಡಿ, ನಮ್ಮ TET ಆಗಿರ್ಬೋದು ಅಥವಾ ಯಾವುದೋ GPSTR ಆಗಿರ್ಬೋದು, ಈ ಥರ ಪರೀಕ್ಷೆಗಳಲ್ಲಿ, ಎಕ್ಸಾಮ್ಗಳಲ್ಲಿ ಈ ಡೆಮೋಗ್ರಫಿ ಪದದ ಅರ್ಥವನ್ನು ಕೇಳ್ತಾರೆ. ಯಾಕಿದನ್ನು ಇಂತಹ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಅಂತ ಕೇಳಿದ್ರೆ, ವಿಶೇಷವಾಗಿಬಿಟ್ಟು ಈ ನಮ್ಮ DSRT ಬುಕ್ ಏನಿದೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಇದೆ. ಈ ಡೆಮೋಗ್ರಫಿ ಪದದ ಅರ್ಥ ಏನಿದೆ, ಈ ಡೆಮೋಗ್ರಫಿ ಅನ್ನೋ ವರ್ಡ್ ಏನಿದೆ, ಇದು ಗ್ರೀಕ್ ಭಾಷೆ ವರ್ಡ್ ಆಗಿರುತ್ತೆ.
ಗ್ರೀಕ್ ಭಾಷೆಯಿಂದ ಈ ಡೆಮೋಗ್ರಫಿ ಅನ್ನೋ ಒಂದು ವರ್ಡ್ ಬಂದಿರುತ್ತೆ. ಈ ಡೆಮೋಗ್ರಫಿಯನ್ನು ಡಿಮೋಸ್ ಅಂತ ಕರಿತೀವಿ, ಮತ್ತು ಗ್ರಾಫಿ ಅನ್ನೋದನ್ನು ಎರಡು ಏನು ಮಾಡ್ತೀವಿ, ಸಪ್ರೇಟಾಗಿ ನೋಡ್ತೀವಿ. ಡಿಮೋಸ್ ಪದದ ಅರ್ಥ ಜನಸಂಖ್ಯೆ ಅಂತ ಕರಿತೀವಿ. ಡಿಮೋಸ್ ಅಂದರೆ ಜನಸಂಖ್ಯೆ ಅಂತ ಕರಿತೀವಿ. ಹಾಗೆ ಗ್ರಾಫಿ ಅಂದರೆ ವಿವರಣೆ ಅಂತ ಕರಿತೀವಿ, ಅಂದರೆ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ಜನಸಂಖ್ಯೆ ಡಿಮೋಸ್ ಅಂದರೆ ಜನಸಂಖ್ಯೆ, ಗ್ರಾಫಿ ಅಂದರೆ ವಿವರಣೆ ಅಥವಾ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ಈ ಪದದ ಅರ್ಥ ಅಂತ ಗುರುತಿಸ್ತೀವಿ. ಹಾಗೆ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಜನಸಂಖ್ಯಾ ಶಾಸ್ತ್ರದ ವಿಶೇಷತೆಗಳಿದೆ, ಭಾಳಷ್ಟು ವಿಶೇಷತೆಗಳಿದೆ. ಏನು ವಿಶೇಷತೆ ಇದೆ ಅಂತ ಕೇಳಿದರೆ, ಜನಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಜನಸಂಖ್ಯೆಯನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಡೆಮೋಗ್ರಫಿ ಅಂತ ಕರಿತೀವಿ. ಯಾಕೆ ಇದನ್ನು ಮತ್ತೆ ಮತ್ತೆ ಕೂಡ ಕೇಳ್ತೀನಿ ಅಂದರೆ, ಈ ಹಿಂದೆ ಭಾಳಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದೇನೆ ಡೆಮೋಗ್ರಫಿ ಅಂದರೆ ಏನು. ಭಾಳಷ್ಟು ಜನ ಇದನ್ನು ಡೆಮೋಕ್ರಸಿ ಅಂತ ತಿಳ್ಕೊಳ್ತೀರಾ, ಡೆಮೋಗ್ರಫಿ ಅಂತ ಕರಿತೀವಿ. ಮಾಲ್ತಾಸ್ ರವರ ಪ್ರಸಿದ್ಧ ಕೃತಿ ಇದೆ, ಆ್ಯನ್ ಎಸ್ಸೆ ಆ್ಯಂಡ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಮಾಲ್ತಾಸ್ ಏನಿದ್ದಾರೆ, ಮಾಲ್ತಾಸ್ ಅನ್ನುವಂಥ ವ್ಯಕ್ತಿ ಈ ಡೆಮೋಗ್ರಫಿಗೆ ಸಂಬಂಧಪಟ್ಟಾಗೆ ಒಂದು ಥಿಯರಿಯನ್ನೇ ಕೊಟ್ಟಿದ್ದಾರೆ, ಅವರ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಜನಸಂಖ್ಯೆ ಹೇಗೆ ಹೆಚ್ಚಳ ಆಗುತ್ತೆ, ಇದಕ್ಕೇನು ಕಾರಣ ಏನು, ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು, ಅವುಗಳಿಗೆ ಸಂಬಂಧಪಟ್ಟಾಗ ಮಾಲ್ತಾಸ್ ರವರ ಥಿಯರಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಜನಸಂಖ್ಯೆ ಬೆಳವಣಿಗೆಯ ದತ್ತಾಂಶವನ್ನು ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲತ್ತಂದರೆ ಜಾನ್ ಗ್ರ್ಯಾಂಟ್ ಅವ್ರಿಗೆ ಸಲ್ಲತ್ತೆ. ವೆರಿ ಇಂಪಾರ್ಟೆಂಟ್. ಅಂದರೆ ಈ ನಮ್ಮಲ್ಲಿ ಗೊತ್ತಿರಲಿ, ಜನಸಂಖ್ಯೆಯ ಬೆಳವಣಿಗೆ ದತ್ತಾಂಶಗಳನ್ನು ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಭಾಳಷ್ಟು ಜನ ಏನು ಮಾಡ್ತಾರೆ, ಭಾಳಷ್ಟು ರಾಷ್ಟ್ರಗಳಲ್ಲಿ ಒಂದು ಜನಸಂಖ್ಯೆ ಅಧ್ಯಯನವನ್ನು ಮಾಡಿರ್ತಾರೆ. ಬಟ್ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಒಂದು ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡ್ತಾರೆ ಜನಸಂಖ್ಯೆಯನ್ನು ಆಗಿಬಿಟ್ಟು ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲತ್ತೆ, ಜಾನ್ ಗ್ರ್ಯಾಂಟ್ ಅವ್ರಿಗೆ ಸಲ್ಲತ್ತೆ. ಹಾಗಾಗಿ ಇವರನ್ನೇನಂತ ಕರಿತೀವಿ, ಜಾನ್ ಗ್ರ್ಯಾಂಟ್ ರವರನ್ನ ಜನಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಡೆಮೋಗ್ರಫಿ ಅಂತ ಯಾರನ್ನ ಗುರುತಿಸ್ತೀವಿ ಅಂತ ಕೇಳಿದ್ರೆ ಗೊತ್ತಿರಲಿ, ಜಾನ್ ಗ್ರ್ಯಾಂಟನ್ನು ಯಾವುದು ಜನಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಗುರುತಿಸ್ತೀವಿ. ಹಾಗೆ ಜನಸಂಖ್ಯಾಶಾಸ್ತ್ರ ದಿನ ಅಂತ ಯಾವಾಗ, ವಿಶ್ವ ಜನಸಂಖ್ಯೆ ದಿನ ಅಂತ ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನಡೆದಂಥ ಹಲವಾರು ಎಕ್ಸಾಮ್ಗಳಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೊತ್ತಿರಲಿ, ಜನಸಂಖ್ಯಾ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ, ವಿಶ್ವ ಜನಸಂಖ್ಯಾ ದಿನ ಅಂತ ಹೇಳ್ಬಿಟ್ಟು ಜುಲೈ 11ಕ್ಕೆ, ವೆರಿ ಇಂಪಾರ್ಟೆಂಟ್, ಜುಲೈ 11 ಏನಿದೆ ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಜುಲೈ 11ಕ್ಕೆ ಯಾವತ್ತಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಗೊತ್ತಿರಲಿ, ಇವುಗಳಿಗೆ ಸಂಬಂಧಪಟ್ಟ 1989ರಿಂದ 1989ರಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. 1989 VVIMP ಎಕ್ಸಾಮ್ನಲ್ಲಿ, ಈ ಹಿಂದೆ ನಡೆದಂಥ ಒಂದು ಎಕ್ಸಾಮ್ನಲ್ಲಿ ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ದಿನ, ಡಿಸೆಂಬರ್ 10ಕ್ಕೆ ಏನು ಆಚರಣೆ ಮಾಡ್ತೀವಿ, ಎಲ್ಲಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಕ್ವಶನ್ ಆಗಿದೆ. ಆ ದೃಷ್ಟಿಯಿಂದ ಗೊತ್ತಿರಲಿ, ಜನಸಂಖ್ಯಾ ದಿನ ಅಂತ ಯಾವ ದಿನವನ್ನು ಆಚರಿಸ್ತೀವಿ ಅಂದರೆ ಜುಲೈ 11ಕ್ಕೆ. ಜುಲೈ 1 ಅಲ್ಲ, ಜುಲೈ 11. ಜುಲೈ 1 ನಾವೇನಂತ ಕರಿತೀವಿ, GST ದಿನ ಅಂತ ಕರಿತೀವಿ. ಬಟ್ ಇಲ್ಲಿ UNDP ಏನು ಮಾಡುತ್ತೆ, UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ 1989ರಿಂದ ಇದನ್ನು ಆಚರಣೆಯನ್ನು ಮಾಡ್ತಾ ಬರ್ತಾ ಇದೆ. ಹಾಗೆ ಯಾಕೆ ಜುಲೈ 11 ಯಾಕೆ ಪಾಪ್ಯುಲೇಷನ್ ಡೇ ಅಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಗೊತ್ತಿರಲಿ, ಜುಲೈ 11ಕ್ಕೆ ಏನು ನಡೆಯುತ್ತೆ, 1987 ಇಸ್ವಿಯಲ್ಲಿ ಜುಲೈ 11 ಬಂದಂಥ ಸಂದರ್ಭದಲ್ಲಿ, ಜುಲೈ 11 ಯಾವಾಗ 1987ರಲ್ಲಿ ವಿಶ್ವದ ಜನಸಂಖ್ಯೆ 500 ಕೋಟಿ ಆಗಬೇಕು. ಆ 500 ಕೋಟಿಯ ಒಂದು ಮಗು ಜನಿಸುತ್ತೆ. ಯಾವ ರಾಷ್ಟ್ರದಲ್ಲಿ ಅಂತ ಕೇಳ್ಬೋದು, ಯುಗಸ್ಲೋವಿಯಾ ಎಂಬ ರಾಷ್ಟ್ರದಲ್ಲಿ 500 ಕೋಟಿಯ ಒಂದು ಮಗು ಜನಿಸುತ್ತೆ. ಇದರ ನೆನಪಿಗಾಗಿ ಜುಲೈ 11ರಂದು 500 ಕೋಟಿಗೆ ನಾವು ತಲುಪಿದ್ದೀವಿ ಅನ್ನೋದು ನೆನಪಿಗೋಸ್ಕರ ಪ್ರತಿ ವರ್ಷ ಜುಲೈ 11ರಂದು ನಾವೇನಂತ ಕರಿತೀವಿ, ವಿಶ್ವ ಜನಸಂಖ್ಯಾ ದಿನ ಅಂತ ಹೇಳ್ಬಿಟ್ಟು ಆಚರಣೆಯನ್ನು ಮಾಡ್ತೀವಿ. ಯಾವ ರಾಷ್ಟ್ರ ಅಂತ ಕೇಳ್ಬೋದು, ಯುಗಸ್ಲೋವಿಯಾ ರಾಷ್ಟ್ರದಲ್ಲಿ. ಅದಾದ ನಂತರ 2011 ಅಕ್ಟೋಬರ್ 31ರಂದು 2011 ಅಕ್ಟೋಬರ್ 31ರಂದು ಪ್ರಪಂಚದ 700 ಕೋಟಿಯ ಒಂದು ಮಗು ಜನಿಸುತ್ತೆ. ಅಂದರೆ ಪ್ರಪಂಚದ 700 ಕೋಟಿ ಆಗಬೇಕು. 500 ಕೋಟಿಯ ಮಗು 1987ರಲ್ಲಿ ಜನಿಸುತ್ತೆ, ಗೊತ್ತಿರಲಿ. ಹಾಗೆ 700 ಕೋಟಿಯ ಮಗು ಜನಿಸಿತು 2011ರಲ್ಲಿ ಅಕ್ಟೋಬರ್ 31ರಂದು ಕೊನೆಯ ಮಗು ಜನಿಸುತ್ತೆ. ಯಾವ ದೇಶದಲ್ಲಿ ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್, ಭಾರತದಲ್ಲಿ, ನಮ್ಮ ದೇಶದಲ್ಲಿ ಜನಿಸುತ್ತೆ. ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಜನಿಸುತ್ತೆ. ಆ ಮಗುವಿನ ಹೆಸರು ಏನು ಅಂತ ಕೇಳ್ಬೋದು, ಗೊತ್ತಿರಲಿ, ನರ್ಗೀಸ್ ಅಂತ ಕರಿತೀವಿ. ನರ್ಗೀಸ್ ಆ ಮಗುವಿನ ಹೆಸರು ಅಂತ ಕರಿತೀವಿ.
ವಿಶ್ವಸಂಸ್ಥೆಯು ಜನಸಂಖ್ಯೆಗೆ ಸಂಬಂಧಿಸಿದಂತೆ 8 ಬಿಲಿಯನ್ ಡೇಸ್ ಈ ಪ್ರಶ್ನೆ ಕೂಡ ಆಗಿದೆ. ಈಗಾಗಲೇ ನಾವೇನು ಮಾಡಿದ್ದೀವಿ, 700 ಕೋಟಿಯಿಂದ 800 ಕೋಟಿ ಕೂಡ ಹೋಗಿದ್ದೀವಿ. 8 ಬಿಲಿಯನ್ ದಿವಸ ಅಂತ ಕರಿತೀವಿ, ಅಥವಾ 8 ಬಿಲಿಯನ್ ಡೇಸ್ ಅಂತ ಕರಿತೀವಿ. ಯಾವಾಗ ಅಂತ ಕೇಳ್ತಾರೆ, ಗೊತ್ತಿರಲಿ. ನವೆಂಬರ್ 15, 2022. ನೋಡಿ, 2011ಕ್ಕೆ ಏನು 700 ಕೋಟಿ, 2022ಕ್ಕೆ 800 ಕೋಟಿ ಅಂತ, ಅಥವಾ 8 ಬಿಲಿಯನ್ ಡೇ ಅಂತ ಆಚರಣೆ ಮಾಡ್ತೀವಿ. ನವೆಂಬರ್ 15, 2022ರಂದು 8 ಬಿಲಿಯನ್ ಡೇಸ್ ಅಂತ ಆಚರಣೆನ ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್. ಇದು ಕೂಡ ಪ್ರಶ್ನೆ ಈಗಾಗಲೇ ಆಗಿರೋದನ್ನು ಗಮನಿಸಬಹುದು. ಹಾಗೆ 1869ರಲ್ಲಿ ಏನಾಗುತ್ತೆ, ಲಾರ್ಡ್ ಮೇಯೋ ಅನ್ನೋ ಒಂದು ವೈಸರಾಯ್ ಏನಿರ್ತಾರೆ, ಲಾರ್ಡ್ ಮೇಯೋ 1869ರಲ್ಲಿ ಪ್ರಾಂತ ಮಟ್ಟದಲ್ಲಿ ಏನು ಮಾಡ್ತಾರೆ, ಮೊದಲ ಜನಗಣತಿಯನ್ನು ಪ್ರಾರಂಭಿಸ್ತಾರೆ. ಆದರೆ ಇವುಗಳೇನಾಗಿರುತ್ತೆ, ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಇವುಗಳು ಪ್ರಾಂತೀಯ ಮಟ್ಟದಲ್ಲಿ ಏನೋ ಆರಂಭವಾಗುತ್ತೆ, ಬಟ್ ಸಿಸ್ಟಮ್ಯಾಟಿಕ್ ಆಗಿರೋದಿಲ್ಲ. ಹಂಟರ್ ಏನಿರ್ತಾರೆ, ಇವರನ್ನು ಜನಗಣತಿ ಸಂಖ್ಯಾ ಸಮೀಕ್ಷೆಗೆ ಕಮಿಷನರ್ ಆಗಿಬಿಟ್ಟು ಮಹಾನಿರ್ದೇಶಕರನ್ನಾಗಿ ನೇಮಕವನ್ನು ಮಾಡಿರ್ತಾರೆ. ಈ ಕಾರ್ಯಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಬಟ್ ಇದು ಅಷ್ಟು ಸಕ್ಸಸ್ಫುಲ್ ಅಲ್ಲ. ಜೊತೆಗೆ ಇದು ಪ್ರಾಂತೀಯ ಮಟ್ಟದಲ್ಲಾಗಿರುತ್ತೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನ ದೃಷ್ಟಿಯಲ್ಲಿ ವೆರಿ ಇಂಪಾರ್ಟೆಂಟ್. ಯಾವುದು ಕೇಳಿದ್ರೆ, ಈ ಹಿಂದೆ ಕೂಡ ಎಕ್ಸಾಮ್ನಲ್ಲಿ ಹೀಗೆ ಕೇಳಿರುವಂಥದ್ದು, ಗೊತ್ತಿರಲಿ. 1881ರಲ್ಲಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಕ್ರಮಬದ್ಧವಾದಂತಹ ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು, ಗೊತ್ತಿರಲಿ, ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಕ್ರಮಬದ್ಧವಾಗಿ ಜನಗಣತಿ ಪ್ರಾರಂಭವಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ 1881ರಲ್ಲಿ ಆರಂಭವಾಗುತ್ತೆ. ಇದರ ತರುವಾಯ ಪ್ರತಿ 10 ವರ್ಷಕ್ಕೊಮ್ಮೆ ಎಕ್ಸಾಮ್ನಲ್ಲಿ ಕೇಳ್ತಾನೆ, ಸೆನ್ಸಸ್ಸನ್ನು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ ಅಂತ ಕೇಳ್ತಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಆಗುತ್ತೆ. ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ನಡೆಯುತ್ತೆ. ಇಲ್ಲಿ ಗೊತ್ತಿರಲಿ, ಜನಗಣತಿ ಪ್ರಕ್ರಿಯೆ ನಡೀತಾ ಬಂದಿರುವಂಥದ್ದು ಭಾರತದ ವೈಸರಾಯ್ ಆಗಿದ್ದಂತಹ ಈ ಸಂದರ್ಭದಲ್ಲಿ 1881ರ ಸಂದರ್ಭದಲ್ಲಿ ಭಾರತದ ವೈಸರಾಯ್ ಆದಂತಹ ಲಾರ್ಡ್ ರಿಪ್ಪನ್ ಅಂತ ಕರಿತೀವಿ. ಇವರು ಭಾರತವನ್ನು ಬಹಳಷ್ಟು ಪ್ರೀತಿಯನ್ನು ಮಾಡ್ತಿದ್ರು. ಉದಾಹರಣೆ ನೋಡೋದಾದರೆ, ಇವರ ಹೆಸರಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಂದು ಪ್ಲೇಸ್ ಇದೆ, ರಿಪ್ಪನ್ಪೇಟೆ ಅನ್ನೋ ಒಂದು ಪ್ಲೇಸ್ ಕೂಡ ಕಂಡು ಬರುತ್ತೆ. ಅಂದರೆ ಭಾರತದ ವೈಸರಾಯ್ ಆದಂಥ ಸಂದರ್ಭದಲ್ಲಿ ಲಾರ್ಡ್ ರಿಪ್ಪನ್ ರವರು ಇರ್ತಾರೆ. ಯಾವಾಗ? 1881ರಲ್ಲಿ. ಈ ಸಂದರ್ಭದಲ್ಲಿ ಫಾರ್ ದ ಫಸ್ಟ್ ಟೈಮ್ ಸೆನ್ಸಸ್ಸನ್ನು ಮಾಡ್ತಾರೆ. ಕ್ರಮಬದ್ಧವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಪ್ರತಿ 10 ವರ್ಷಕ್ಕೊಮ್ಮೆ ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ಇಲ್ಲಿ ಡೆಮೋಗ್ರಫಿಕ್ ಸಂಬಂಧಪಟ್ಟಾಗೆ ಸೆನ್ಸಸ್ಸನ್ನು ಮಾಡ್ತಾ ಬರ್ತಾರೆ. 1881ರ ಪ್ರಥಮ ಈ ಕ್ರಮಬದ್ಧವಾದಂತಹ ಜನಗಣತಿಯ ಆಯುಕ್ತರು, ಕಮಿಷನರ್ ಯಾರಿರ್ತಾರೆ ಅಂತ ಕೇಳಿದ್ರೆ WC ಫ್ಲೂಡನ್ ಅಂತ ಕರಿತೀವಿ. WC ಫ್ಲೂಡನ್ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಎಕ್ಸಾಮ್ನಲ್ಲಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಮಬದ್ಧವಾಗಿ ಈ ಒಂದು ಸೆನ್ಸಸ್ಸನ್ನು ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 1881. ಆ ಸಂದರ್ಭದಲ್ಲಿ ವೈಸರಾಯ್ ಯಾರಿದ್ರು ಅಂತ ಕೇಳ್ತಾರೆ. ಗೊತ್ತಿರಲಿ, ಲಾರ್ಡ್ ರಿಪ್ಪನ್ ರವರು ಅವರು ವೈಸರಾಯ್ ಆಗಿರ್ತಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ಏನಾಗುತ್ತೆ, ಸೆನ್ಸಸ್ ನಡ್ಕೊಂಡು ಬರ್ತಾ ಇದೆ. ಇನ್ನು ವಿಶೇಷ ಏನು ಅಂತ ಕೇಳಿದ್ರೆ, ನೋಡಿ, ಪ್ರೆಸೆಂಟ್ ಇರುವಂತಹ ಸೆನ್ಸಸ್ ಯಾವುದು ಕೇಳಿದ್ರೆ 2011 ಅಂತ ಕರಿತೀವಿ. ಸೆನ್ಸಸ್ಸನ್ನು ಒಂದು 2010 ಅಥವಾ 2020 ಅಥವಾ ಈ ರೀತಿ ಒಂದು ರೌಂಡ್ ಫಿಗರನ್ನು ನೋಡ್ಬೋದಿತ್ತು. ಯಾಕೆ 2011 ಅಂತ ಕೇಳಿದ್ರೆ, ನೋಡಿ, 1881 ಏನಾಗಿರುತ್ತೆ, ಮೊದಲ ಜನಗಣತಿ ಆಗಿರುತ್ತೆ. ತರುವಾಯ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಏನಾಗಿದೆ, ಸೆನ್ಸಸ್ ನಡೀತಾ ಬಂತು. 2011 ಸೆನ್ಸಸ್ ಕೂಡ ಪ್ರತಿ 10 ವರ್ಷಕ್ಕೊಮ್ಮೆ ಬಂದಿರುವಂತಹ ಸೆನ್ಸಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಎಷ್ಟು ಸೆನ್ಸಸ್ಗಳು ನಡೆದಿದೆ? ಫಸ್ಟ್ ಸೆನ್ಸಸ್ ನಡೆದಿದ್ದು 1881ರಲ್ಲಿ, ಮೊದಲ ಸೆನ್ಸಸ್ ಅಂತ ಏನು ಕರಿತೀವಿ. ಆ ಸಂದರ್ಭದಲ್ಲಿ ವೈಸರಾಯ್ ಲಾರ್ಡ್ ರಿಪ್ಪನ್ ರವರು ಇರ್ತಾರೆ. ಹಾಗಾದರೆ ಇಲ್ಲಿಯವರೆಗೆ ಅಂದರೆ ಯಾವಾಗ? 2011ರ ಸೆನ್ಸಸ್ನವರೆಗೆ ಇಲ್ಲಿಯವರೆಗೆ ಎಷ್ಟು ಸೆನ್ಸಸ್ಗಳಾಗಿದೆ ಅಂತ ಕೇಳಿದ್ರೆ, ಗೊತ್ತಿರಲಿ, 15 ಸೆನ್ಸಸ್ಗಳು ಕಂಪ್ಲೀಟ್ ಆಗಿದೆ. ಟೋಟಲ್ 15 ಸೆನ್ಸಸ್ಗಳಿದೆ. 1881ರಿಂದ 2011ರವರೆಗೆ 15 ಸೆನ್ಸಸ್ಗಳು ನಡೆದಿದೆ. ಹಾಗಾದರೆ ಈ 15 ಸೆನ್ಸಸ್ ಏನಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಸೆನ್ಸಸ್ ನಡೆದಿದೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಎಷ್ಟು ಸೆನ್ಸಸ್ಗಳು ಜನಗಣತಿಗಳು ನಡೆದಿದೆ ಅಂತ ಕೇಳಿರ್ತಾರೆ. ಗೊತ್ತಿರಲಿ, 8 ಸೆನ್ಸಸ್ಗಳಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು 8 ಸೆನ್ಸಸ್ಗಳಾಗಿದೆ. ಅಂದರೆ 1947ಕ್ಕಿಂತ ಮೊದಲು 8 ಸೆನ್ಸಸ್ ಆಗಿದೆ. ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ಸೆನ್ಸಸ್ಗಳಾಗಿದೆ ಅಂತ ಕೇಳಿದ್ರೆ 2011ರ ಸೆನ್ಸಸ್, ಇದು 7ನೇ ಸೆನ್ಸಸ್ ಅಂತ ಕರಿತೀವಿ.
ಸ್ವಾತಂತ್ರ್ಯ ಬಂದ ನಂತರ 2011ರ ಸೆನ್ಸಸ್, ಇದು 7ನೇ ಸೆನ್ಸಸ್ ಆಗಿದೆ. ಟೋಟಲ್ ಆಗಿಬಿಟ್ಟು 15 ಸೆನ್ಸಸ್ಗಳಾಗಿದೆ. ಟೋಟಲ್ 15 ಸೆನ್ಸಸ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ 1881ರಲ್ಲಾಗಿದೆ. ಕೊನೆಯ ಸೆನ್ಸಸ್ 2011 ಆಗಿದೆ. ಅಥವಾ ಇನ್ನು ಕೆಲವು ವರ್ಷಗಳಲ್ಲಿ, ಈ ವರ್ಷನೋ ನೆಕ್ಸ್ಟ್ ವರ್ಷನೋ ಬರೋ ವರ್ಷನೋ ಸೆನ್ಸಸ್ಗಳು ನಡೀಬಹುದು, ನಡೆಯುತ್ತೆ ಅನ್ನೋದಿದೆ, ಬಟ್ ಬರಬಹುದು. ಆ ದೃಷ್ಟಿಯಿಂದ ಗೊತ್ತಿರಲಿ. ಇಲ್ಲಿವರೆಗೂ ಟೋಟಲ್ 15 ಸೆನ್ಸಸ್ ಆಗಿದೆ 2011ರ ಪ್ರಕಾರ. ಹಾಗಾದರೆ ಪ್ರೆಸೆಂಟ್ ಜನಗಣತಿ ಆಯುಕ್ತರು ಯಾರಿದ್ದಾರೆ ಅಂತ ಕೇಳ್ಬೋದು. ಅಂದರೆ ಈ ಕಮಿಷನರ್ ಯಾರಿದ್ದಾರೆ ಅಂತ ಕೇಳಿದ್ರೆ ಗೊತ್ತಿರಲಿ. MK ನಾರಾಯಣ್ ಅಂತ ಕರಿತೀವಿ, ಅಥವಾ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅಂತ ಕರಿತೀವಿ. ಇವರು ಪ್ರೆಸೆಂಟ್ ಈ ಜನಗಣತಿ ಆಯುಕ್ತರು, ಅಂದರೆ ಕಮಿಷನರ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಹಾಗಾದರೆ ನಮ್ಮ ದೇಶದಲ್ಲಿ ಈ ಜನಗಣತಿ ಕಾರ್ಯ ಏನಿದೆ, ಯಾರು ಇದನ್ನು ನಿರ್ವಹಿಸ್ತಾರೆ ಅಂದರೆ ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ, ಜನಗಣತಿ ಕಾರ್ಯವನ್ನು ಭಾರತ ಸರ್ಕಾರದ ಈ ಗೃಹ ಇಲಾಖೆ ಏನಿದೆ, ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಂತ ಏನು ಕರಿತೀವಿ, ಗೃಹ ಇಲಾಖೆ, ವೆರಿ ಇಂಪಾರ್ಟೆಂಟ್. ಗೃಹ ಇಲಾಖೆ ಕೆಲವೊಬ್ಬರು ತಿಳ್ಕೊಳ್ತಾರೆ ಶಿಕ್ಷಣ ಇಲಾಖೆ ಅಂತ ತಿಳ್ಕೊಳ್ತಾರೆ, ಇಲ್ಲ ಗೊತ್ತಿರಲಿ, ಗೃಹ ಇಲಾಖೆಯಡಿ ಬರುತ್ತೆ. ಇದನ್ನು ಈ ಕಾರ್ಯವನ್ನು ನಿರ್ವಹಿಸುವಂಥವ್ರು ಯಾರು ಅಂತ ಕೇಳ್ತಾರೆ, ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ ಅಂತ ಕರಿತೀವಿ. ಅಂದರೆ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಇವರು ಈ ಜನಗಣತಿಯ ಕಾರ್ಯವನ್ನು ಏನು ಮಾಡ್ತಾರೆ, ನಿರ್ವಹಿಸ್ತಾರೆ. ಅದು ಗೊತ್ತಿರಬೇಕು. ವಿಶ್ವದ ಜನಸಂಖ್ಯೆಯನ್ನು, ಹಾಗಾದರೆ ವಿಶ್ವದ ಜನಸಂಖ್ಯೆಯನ್ನು ಯಾರು ನೋಡ್ಕೊಳ್ತಾರೆ ಅಂತ ಕೇಳ್ತಾರೆ, ಗೊತ್ತಿರಲಿ. ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅಂತ ಕರಿತೀವಿ, UNPF ಅಂತ ಕರಿತೀವಿ. ಇವರು ಇಡೀ ವಿಶ್ವದ ಜನಸಂಖ್ಯೆಯನ್ನು ಅಂದಾಜನ್ನು ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾವ ಇಲಾಖೆ ಅಂತ ಕೇಳ್ತಾರೆ, ಗೃಹ ಇಲಾಖೆ ಅಂತ ಕರಿತೀವಿ. ಯಾರಿದರ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಕೇಳಿದ್ರೆ ರಿಜಿಸ್ಟರ್ ಜನರಲ್, ಗೊತ್ತಿರಲಿ, ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇವರು ಇದರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ನಂತರ ಅಂಕಿಅಂಶಗಳು ನಮಗೆ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅನ್ನು ನೋಡೋದಾದ್ರೆ, ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ಅನ್ನೋ ಒಂದು ರಿಪೋರ್ಟನ್ನು 2022ರಲ್ಲಿ ಬಿಡುಗಡೆ ಮಾಡುತ್ತೆ. ನೋಡಿ, ತುಂಬ ಹಳೇದಾಗಿದ್ರೂ ಕೂಡ ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಕಲಿಬೇಕು. ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ಅನ್ನೋ ಒಂದು ರಿಪೋರ್ಟ್ 2022ರ ರಿಪೋರ್ಟ್ನಲ್ಲಿ ಏನು ಹೇಳುತ್ತೆ, ಹಾಗಾದರೆ ಕೇಳ್ಬೋದು ಎಕ್ಸಾಮ್ನಲ್ಲಿ. ಭಾರತ ಜನಸಂಖ್ಯೆಯಲ್ಲಿ ನಂಬರ್ 1ನೇ ಸ್ಥಾನ, ರ್ಯಾಂಕನ್ನು 1ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಯಾವ ವರ್ಷದಿಂದ, ಅಂದರೆ ಈ ವರ್ಷನೋ ಅಥವಾ ಹಿಂದಿನ ವರ್ಷನೋ, ಯಾವ ವರ್ಷ ಅಂತ ಕೇಳ್ತಾರೆ. ಗೊತ್ತಿರಲಿ, ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ 2022 ಹೇಳುತ್ತೆ, ಅಧಿಕೃತವಾಗಿ ಘೋಷಣೆ ಮಾಡುತ್ತೆ 2023ರ ವರ್ಷದಲ್ಲಿ. 2023ರ ವರ್ಷದಲ್ಲಿ ಭಾರತವು ಚೀನಾವನ್ನು ಮೀರಿಸಿ, ಚೀನಾ ನಂಬರ್ 1ನೇ ಸ್ಥಾನ ಇತ್ತು, ಅದನ್ನು ಮೀರಿಸಿ ಭಾರತ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶವಾಗಿರುತ್ತೆ ಅನ್ನೋದನ್ನು ಅಥೆಂಟಿಕೇಟೆಡ್ ಆಗಿಬಿಟ್ಟು, ಅಫಿಷಿಯಲ್ ಆಗಿಬಿಟ್ಟು ಇವುಗಳನ್ನು ಹೇಳಿರುತ್ತೆ. ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ 2022 ಪ್ರಕಾರ 2023 ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ವಿಶ್ವದ ಜನಸಂಖ್ಯೆಯನ್ನು ಗಮನಿಸಿದರೆ, ಇಡೀ ಟೋಟಲ್ ವಿಶ್ವದ ಜನಸಂಖ್ಯೆಯನ್ನು ಗಮನಿಸಿದರೆ ಗೊತ್ತಿರಲಿ, ಜಗತ್ತಿನಲ್ಲಿರುವಂತಹ ಪ್ರತಿ 6 ಜನರಲ್ಲಿ ಒಬ್ಬ ಭಾರತೀಯ ಮತ್ತೊಬ್ಬ ಚೀನಾ ದೇಶದವನಾಗಿರ್ತಾನೆ. ನೋಡಿ, ಕೆಲವು ಪಂಡಿತರು ಏನು ಹೇಳ್ತಾರೆ, ಅರ್ಥಶಾಸ್ತ್ರದ ಪಂಡಿತರು, ಎಕನಾಮಿಕ್ಸ್ಗಳು ಏನು ಹೇಳ್ತಾರೆ, ಇಲ್ಲಿ ಇಡೀ ವಿಶ್ವದ ಜನಸಂಖ್ಯೆಯನ್ನು ನಾವೆಲ್ಲಾದರೆ ರ್ಯಾಂಡಮ್ ಆಗಿಬಿಟ್ಟು ಚೆಕ್ ಮಾಡಿದ್ರೆ ಅದರಲ್ಲಿ 6 ಜನರಲ್ಲಿ ಗೊತ್ತಿರಲಿ, ಪ್ರತಿ 6 ಜನರಲ್ಲಿ ಒಬ್ಬ ಭಾರತೀಯ ಮತ್ತೊಬ್ಬ ಚೀನಾದವನು ಸಿಗೋ ಸಾಧ್ಯತೆ ತೀರಾ ಜಾಸ್ತಿ ಆಗಿರುತ್ತೆ. ಅಂದರೆ ಅಷ್ಟು ಏನಾಗಿರುವಂಥದ್ದು ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಕಂಡುಬರುತ್ತೆ. ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದಲ್ಲಿ ಪ್ರತಿ ವರ್ಷ ಏನು ಮಾಡುತ್ತೆ, ಅಧಿಕೃತವಾಗಿ ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಿ, ಎಕನಾಮಿಕ್ ಸರ್ವೆ ಅಂತ ಕರಿತೀವಿ, ಎಕನಾಮಿಕ್ ಸರ್ವೆ. ಆ ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಯಾರು ಅಂತ ಕೇಳಿದರೆ ಹಣಕಾಸು ಸಚಿವಾಲಯ, ಭಾರತ ಸರ್ಕಾರ ಅಂತ ಕರಿತೀವಿ. ನೋಡಿ, ಬಹಳ ಇಂಪಾರ್ಟೆಂಟ್ ಇರುತ್ತೆ. ಎಕನಾಮಿಕ್ ಸರ್ವೆಯನ್ನು ಮತ್ತು ಬಜೆಟನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಪ್ರತಿ ಅಂಶಗಳನ್ನು ಕಲಿಬೇಕಾಗತ್ತೆ. ಇಲ್ಲಿ ಹಣಕಾಸು ಸಚಿವಾಲಯ ಏನು ಮಾಡುತ್ತೆ, ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ. ಯಾವ ಸಚಿವಾಲಯ ಅಂತ ಕೇಳ್ತಾರೆ, ಹಣಕಾಸು ಸಚಿವಾಲಯ. ಆರ್ಥಿಕ ಅಂದಾಗ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಡುತ್ತೆ. ಹಾಗೆ ಸೆನ್ಸಸ್ ಯಾವ ಇಲಾಖೆಗೆ ಅಂತ ಕರಿತೀವಿ, ಗೃಹ ಇಲಾಖೆಗೆ ಸಂಬಂಧಪಡುತ್ತೆ. ಅಲ್ಲೂ ಕೂಡ ಬಹಳಷ್ಟು ಅಂಶಗಳನ್ನು ಸರ್ಕಾರ ಮೆನ್ಷನನ್ನು ಮಾಡ್ತಿರುತ್ತೆ. ಇಲ್ಲಿ 2023 ಏಪ್ರಿಲ್ 19ರಂದು ವಿಶ್ವ ಜನಸಂಖ್ಯಾ ನಿಧಿ ಬಿಡುಗಡೆ ಮಾಡಿದಂತಹ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಈ ರಿಪೋರ್ಟ್ನಲ್ಲಿ 2023 ಗೊತ್ತಿರಲಿ 2023 ವರದಿ ವಿಶ್ವ ಜನಸಂಖ್ಯೆಯ ಮಾಹಿತಿಯ ಅನ್ವಯ 8 ಬಿಲಿಯನ್ ಲೈವ್ಸ್, ಇನ್ಫಿನೈಟ್ ಪಾಸಿಬಿಲಿಟಿ, ದ ಕೇಸ್ ಫಾರ್ ರೈಟ್ ಆ್ಯಂಡ್ ಚಾಯ್ಸ್
ಭಾರತದ ಜನಸಂಖ್ಯೆಯು 142.86 ಕೋಟಿ ದಾಟಿದ್ದು ವಿಶ್ವ ಜನಸಂಖ್ಯೆಯಲ್ಲಿ ಭಾರತ ದೇಶವು ಚೀನಾವನ್ನು ಮೀರಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದನ್ನು ಈಗಾಗಲೇ ತಿಳಿಸಿದೆ. 2023 ಇಂಪಾರ್ಟೆಂಟ್ ಆಗಿರುತ್ತೆ. 2023 ಇಲ್ಲಿ ಗಮನಿಸಬಹುದು. ಇದರ ವಿಶ್ವಕ್ಕೆ ಸಂಬಂಧಪಟ್ಟಾಗೆ ಟಾಪ್ 10 ಅತಿ ಹೆಚ್ಚು ಜನಸಂಖ್ಯೆಯನ್ನು ಕಂಡುಬರುವಂತಹ 10 ರಾಷ್ಟ್ರಗಳನ್ನು ಎಕ್ಸಾಮ್ನಲ್ಲಿ ಕೇಳಬಹುದು. 10 ರಾಷ್ಟ್ರಗಳು ಯಾವುದು ಅಂತ ಕೇಳ್ಬೋದು, ಅಟ್ಲೀಸ್ಟ್ ಅಥವಾ 5 ರಾಷ್ಟ್ರ ಅಂತ ಕೇಳ್ಬೋದು ನಮಗೆ ಎಕ್ಸಾಮ್ನ ದೃಷ್ಟಿಯಲ್ಲಿ ಗೊತ್ತಿರಲಿ. ಟಾಪ್ 10 ರಾಷ್ಟ್ರವನ್ನು 2023 ಬಿಡುಗಡೆ ಮಾಡುವಂಥ ವರದಿಯ ಪ್ರಕಾರ ಮಾತಾಡೋದಾದರೆ ಗೊತ್ತಿರಲಿ, ಇಲ್ಲಿ ಭಾರತ ನಂಬರ್ 1ನೇ ಸ್ಥಾನದಲ್ಲಿದ್ದೀವಿ. ಯಾವಾಗ 2023 ನಾವು ಟಾಪ್ ನಂಬರ್ 1ನೇ ಸ್ಥಾನದಲ್ಲಿ ಕಂಡುಬರ್ತೀವಿ. ಸೆಕೆಂಡ್ ಪ್ಲೇಸ್ನಲ್ಲಿ ಚೀನಾ ಕಂಡು ಬರುತ್ತೆ. 3ನೇ ಪ್ಲೇಸ್ನಲ್ಲಿ USA ಅಮೇರಿಕ ಕಂಡು ಬರುತ್ತೆ. 4ನೇ ಪ್ಲೇಸ್ನಲ್ಲಿ ಇಂಡೋನೇಷ್ಯಾ ಕಂಡು ಬರುತ್ತೆ. 5ನೇ ಪ್ಲೇಸ್ನಲ್ಲಿ ಪಾಕಿಸ್ತಾನ ಕಂಡು ಬರುತ್ತೆ. 6ನೇ ಸ್ಥಾನದಲ್ಲಿ ನೈಜೀರಿಯಾ ದೇಶ ಕಂಡು ಬರುತ್ತೆ. 7ನೇ ಪ್ಲೇಸ್ನಲ್ಲಿ ಬ್ರೆಜಿಲ್ ರಾಷ್ಟ್ರ ಕಂಡು ಬರುತ್ತೆ. 8ರಲ್ಲಿ ಬಾಂಗ್ಲಾದೇಶ ಕಂಡು ಬರುತ್ತೆ. 9ರಲ್ಲಿ ರಷ್ಯಾ, 10ರಲ್ಲಿ ಮೆಕ್ಸಿಕೋ ಅಂತ ಕರಿತೀವಿ. ಟಾಪ್ 10 ಕಂಡು ಬರುವಂತಹ ರಾಷ್ಟ್ರ ಅಂತ ಕರಿತೀವಿ. ಇವುಗಳು ಕರೆಂಟ್ ಅಫೇರ್ಸ್ನ ಪ್ರಕಾರ ಚೇಂಜ್ ಆಗ್ತಾನೆ ಇರುತ್ತೆ, ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇದು 2023 ವರದಿಯ ಪ್ರಕಾರ ಕೊಟ್ಟಿರುವಂತಹ ಅಂಶಗಳನ್ನು ಇಲ್ಲಿ ಗಮನಿಸ್ಬೋದು. ಟಾಪಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಈಗಾಗಲೇ ಚೀನಾವನ್ನು ಮೀರಿಸಿ ಭಾರತ ಬಂದಿರೋದನ್ನು ಗಮನಿಸ್ಬೋದು. ಹಾಗೆ ಕೇಳಬಹುದು, ನಮಗೆ ಎಕ್ಸಾಮ್ನ ದೃಷ್ಟಿಯಲ್ಲಿ ನಮ್ಮಲ್ಲಿ ಏನಿರುವಂಥದ್ದು 7 ಕಾಂಟಿನೆಂಟ್ಗಳು, ಖಂಡಗಳು ಕಂಡುಬರುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ ಖಂಡ ಯಾವುದು ಅಂತೆಲ್ಲ ಕೇಳ್ಬೋದು, ಅಥವಾ 2ನೇ ಸ್ಥಾನದಲ್ಲಿರುವಂಥ ಖಂಡಗಳು ಯಾವುದು ಅಂತೆಲ್ಲ ಕೇಳ್ಬೋದು. ಅವುಗಳು ಕೂಡ ನಮಗೆ ಎಕ್ಸಾಮ್ನ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಇದೆ. ಇದು ಕೂಡ ನಿಮ್ಮ DSRT ಬುಕ್ನಲ್ಲಿ ಕೊಟ್ಟಂತಹ ಅಂಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಗೊತ್ತಿರಲಿ. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ ಖಂಡವನ್ನು ಕೇಳಿದ್ರೆ ಆ ಖಂಡ ಏಷ್ಯಾ ಕಾಂಟಿನೆಂಟ್ ಅಂತ ಕರಿತೀವಿ. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುತ್ತೆ, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುತ್ತೆ. ನೋಡಿ, ಭಾರತ, ಚೀನಾ ಇವುಗಳೇ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ರಾಷ್ಟ್ರಗಳೇ ಇಲ್ಲಿ ಕಂಡುಬರುತ್ತೆ. ಸೆಕೆಂಡ್ ಪ್ಲೇಸ್ನಲ್ಲಿ ಕಂಡುಬರುವಂಥದ್ದು ಆಫ್ರಿಕಾ ಕಾಂಟಿನೆಂಟ್ ಅಂತ ಕರಿತೀವಿ. ಆಫ್ರಿಕಾ ಖಂಡದಲ್ಲಿ 2ನೇ ಸ್ಥಾನ, ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ 2ನೇ ಸ್ಥಾನ ಅಂತ ಕರಿತೀವಿ. ನಾನು ವಿಸ್ತೀರ್ಣದಲ್ಲಿ ಹೇಳ್ತಿಲ್ಲ, ಗೊತ್ತಿರಲಿ. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂಥ 2ನೇ ರಾಷ್ಟ್ರ ಆಫ್ರಿಕಾ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ 3ನೇ ರಾಷ್ಟ್ರ ಆಫ್ರಿಕಾ. 2ನೇ ರಾಷ್ಟ್ರ ಆಫ್ರಿಕಾವಾಗಿದ್ದರೆ 3ನೆಯ ರಾಷ್ಟ್ರ ಅದು ಯುರೋಪ್ ಅಂತ ಕರಿತೀವಿ. ಯುರೋಪ್ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ 3ನೆಯ ರಾಷ್ಟ್ರ ಅಂತ ಕರಿತೀವಿ. ಹಾಗಾದರೆ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ 4ನೆಯ ರಾಷ್ಟ್ರವನ್ನು ಕೇಳಿದರೆ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕಾ ಅಂತ ಕರಿತೀವಿ. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವ 4ನೇ ರಾಷ್ಟ್ರ. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ 5ನೇ ರಾಷ್ಟ್ರ ಯಾವುದು ಕೇಳಿದರೆ ಅದು ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾ ಅಂತ ಕರಿತೀವಿ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ ರಾಷ್ಟ್ರ 6ನೇ ಖಂಡ ಯಾವುದು ಕೇಳಿದರೆ ಆಸ್ಟ್ರೇಲಿಯಾ. ಅಥವಾ ಅತಿ ಕಡಿಮೆ ಜನಸಂಖ್ಯೆ ಕಂಡುಬರುವಂತಹ ಒಂದು ಕಾಂಟಿನೆಂಟ್ ಸಂಬಂಧಪಟ್ಟಾಗೆ ಆರ್ಡರ್ ವೈಸ್ನಲ್ಲಿ ಜೋಡಿಸಿ, ಅಥವಾ ಏರಿಕೆ ಕ್ರಮದಲ್ಲಿ ಜೋಡಿಸಿ, ಇಳಿಕೆ ಕ್ರಮದಲ್ಲಿ ಜೋಡಿಸಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ. ನಮ್ಮ DSRT ಬುಕ್ನಲ್ಲಿ ಕೊಟ್ಟಂತಹ ಅಂಶಗಳನ್ನು ನೋಡ್ಬೋದು. ಭೂಖಂಡವಾರು ಜನಸಂಖ್ಯೆ ಹಂಚಿಕೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ ರಾಷ್ಟ್ರ ನಮಗೆ ಗೊತ್ತಾಯಿತು. ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂಥ ರಾಷ್ಟ್ರ ಭಾರತ. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ರಾಷ್ಟ್ರ ಯಾವುದು ಅಂತ ಎಕ್ಸಾಮ್ನಲ್ಲಿ ಕೇಳಬಹುದು. ಅಂಶ ಕೂಡ ಗೊತ್ತಿರಬೇಕು. ಅತಿ ಕಡಿಮೆ ಜನಸಂಖ್ಯೆ ಕಂಡುಬರುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಗೊತ್ತಿರಲಿ. ಆ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ವ್ಯಾಟಿಕನ್ ಸಿಟಿ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ವ್ಯಾಟಿಕನ್ ಸಿಟಿ ಏನಿದೆ ಅತಿ ಕಡಿಮೆ ಜನಸಂಖ್ಯೆ ಕಂಡುಬರುವಂತಹ ರಾಷ್ಟ್ರ ಅಂತ ಗುರುತಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಫಸ್ಟ್ PU ಬುಕ್ನ ಪೇಜ್ ನಂಬರ್ ಪುಟ ಸಂಖ್ಯೆ 18ರಲ್ಲಿ ನಿಮಗೆ ಹೀಗೆ ಕೊಟ್ಟಿದ್ದಾರೆ, ಇದು ನಿಮಗೆ ತಿಳಿದಿದೆಯೇ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ನಿಮಗೆ ಗೊತ್ತಿದೆಯೋ ತಿಳಿದಿದೆಯಾ ಅಂತ. ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಯಾವ ರಾಷ್ಟ್ರ ಅಂತ ಕೇಳಿದರೆ ಈ ವ್ಯಾಟಿಕನ್ ನಗರ ಏನಿದೆ, ಈ ವ್ಯಾಟಿಕನ್ ಸಿಟಿ ಏನಿದೆ, ಈ ನಗರದಲ್ಲಿ, ಈ ರಾಷ್ಟ್ರದಲ್ಲಿ ಟೋಟಲ್ 800 ಜನಸಂಖ್ಯೆಯನ್ನು ಹೊಂದಿರುತ್ತೆ. ಇರೋದೇ 800 ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ. ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ವ್ಯಾಟಿಕನ್ ಸಿಟಿ ಅಂತ ಕರಿತೀವಿ. 800 ಜನಸಂಖ್ಯೆ ಇರುವಂತಹ ನಗರ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮ್ಮ ಫಸ್ಟ್ PU ಬುಕ್ನ ಪೇಜ್ ನಂಬರ್ 18ರಲ್ಲಿ ಇದನ್ನು ಮೆನ್ಷನನ್ನು ಮಾಡಿದ್ದಾರೆ. ಅದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆ ಈ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಪಂಡಿತರು, ಅರ್ಥಶಾಸ್ತ್ರಜ್ಞ ಪಂಡಿತರು ಬಹಳಷ್ಟು ವಿಷಯಗಳನ್ನು ಮೆನ್ಷನ್ನ ಮಾಡಿರ್ತಾರೆ. ಅದರಲ್ಲಿ
ನಮ್ಮ ಮಾಲ್ತಾಸ್ರವರು ಮಾಲ್ತಾಸ್ ಸಿದ್ಧಾಂತ ಅಂತಲೇ ಫೇಮಸ್ ಆಗಿರುತ್ತೆ. ಈ ಮಾಲ್ತಾಸ್ ಸಿದ್ಧಾಂತದ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾಲ್ತಾಸ್ ಸಿದ್ಧಾಂತ ಏನನ್ನು ತಿಳಿಸುತ್ತೆ, ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದನ್ನು ಕೇಳ್ತಾರೆ. ಗೊತ್ತಿರಲಿ, ಈ ಮಾಲ್ತಾಸ್ ಥಿಯರಿ ಏನಿದೆ, ಮಾಲ್ತಾಸ್ ಸಂಬಂಧಪಟ್ಟಾಗೆ ಇವರ ಬಹಳಷ್ಟು ಫೇಮಸ್ ಆದಂಥ ಒಂದು ಕೃತಿ ಇದೆ, ಆ್ಯನ್ ಎಸ್ಸೆ ಆನ್ ಪಾಪ್ಯುಲೇಷನ್ ಸಂಬಂಧಪಟ್ಟಾಗೆ. ಆ್ಯನ್ ಎಸ್ಸೆ ಆನ್ ಪಾಪ್ಯುಲೇಷನ್ ಮಾಲ್ತಾಸ್ರವರಿಗೆ ಸಂಬಂಧಪಡುತ್ತೆ. ಇವರು ಜನಸಂಖ್ಯೆಯ ಸಿದ್ಧಾಂತವನ್ನು ತಿಳಿಸ್ತಾರೆ. ಅಂದರೆ ಜನಸಂಖ್ಯೆ ಹೆಚ್ಚಳ ಹೇಗಾಗ್ತಾ ಇದೆ ಅಥವಾ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರಾಬ್ಲಮನ್ನು ಕೂಡ ತಿಳಿಸ್ತಾರೆ, ಸೊಲ್ಯೂಷನನ್ನು ಕೂಡ ತಿಳಿಸ್ತಾರೆ. ಬಟ್ ಭಾಳ ವರ್ಷಗಳ ಹಿಂದಿನ ಸಂಬಂಧಪಟ್ಟಾಗೆ ಈ ಮಾಲ್ತಾಸ್ ಥಿಯರಿ ಏನು ಹೇಳುತ್ತೆ, ಜನಸಂಖ್ಯೆಯು ಅತ್ಯಂತ ಪ್ರಸಿದ್ಧ ಸಿದ್ಧಾಂತ ಅಂತಲೇ ಗುರುತಿಸ್ತೀವಿ. ಜನಸಂಖ್ಯೆಯ ಅತ್ಯಂತ ಒಂದು ಪಾಪ್ಯುಲರ್ ಅಥವಾ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಥಿಯರಿ ಸಿದ್ಧಾಂತ, ಅದು ಮಾಲ್ತಾಸ್ ಸಿದ್ಧಾಂತ ಅಂತ ಕರಿತೀವಿ. ಜನಸಂಖ್ಯೆ ಮತ್ತು ಅಂಕಗಣಿತದ ಜನಸಂಖ್ಯೆ ಏನಿರುತ್ತೆ ಅದು ಅಂಕಗಣಿತದ ಮೂಲಕ, ಅಂದರೆ ಅರ್ಥಮೆಟಿಕ್ ಆಗಿಬಿಟ್ಟು, ಗೊತ್ತಿರಲಿ, ಅರ್ಥಮೆಟಿಕ್ ಆಗಿಬಿಟ್ಟು ಹೆಚ್ಚಳವಾಗ್ತಿದ್ರೆ ಜನಸಂಖ್ಯೆ ಅರ್ಥಮೆಟಿಕ್ನಲ್ಲಿ ಅಥವಾ ಅಂಕಗಣಿತದ ಮೂಲಕ ಹೆಚ್ಚಳವಾಗ್ತಿದ್ರೆ ಆಹಾರ ಪೂರೈಕೆ ಏನಿದೆ ಅಥವಾ ಫುಡ್ ಸಪ್ಲೈ ಏನಿದೆ ಅವುಗಳು ಯಾವ ರೀತಿ ಅಂತ ಕೇಳಿದ್ರೆ ರೇಖಾಗಣಿತವಾಗಿ ಹೆಚ್ಚಳವಾಗ್ತಾ ಇರುತ್ತೆ ಅಥವಾ ಇವುಗಳು ಜಿಯೋಮೆಟ್ರಿಕ್ ಆಗಿಬಿಟ್ಟು ಹೆಚ್ಚಳವಾಗ್ತಿದೆ ಅನ್ನೋದನ್ನು ತಿಳಿಸುತ್ತೆ. ಈ ಸಿದ್ಧಾಂತ ಯಾವ ಸಿದ್ಧಾಂತ? ಮಾಲ್ತಾಸ್ ಸಿದ್ಧಾಂತ ಏನು ಹೇಳುತ್ತೆ, ಈ ಸಿದ್ಧಾಂತವನ್ನು ಥಾಮಸ್ ರಾಬರ್ಟ್ ಮಾಲ್ತಾಸ್ರವರು ಪ್ರಸ್ತಾಪಿಸಿರ್ತಾರೆ. ಇದು ಆಹಾರ ಪೂರೈಕೆಯ ಕೊರತೆಯಿಂದ, ಫುಡ್ ಏನಾಗಬೇಕು, ಸಪ್ಲೈ ಆಗಬೇಕು, ಆ ಫುಡ್ ಸಪ್ಲೈನ ಕೊರತೆಯಿಂದ ಏನಾಗುತ್ತೆ, ಜನಸಂಖ್ಯೆಯು ಹೆಚ್ಚಾಗುವುದನ್ನು ನಿಲ್ಲಿಸುವಂತಹ ಸ್ಥಿತಿ ಅಂತ ಕರಿತೀವಿ. ಆದರೆ ತಡೆಗಟ್ಟುವಂತಹ ಮತ್ತು ಸಕಾರಾತ್ಮಕ ತಪಾಸಣೆಯ ಮೂಲಕ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಆಹಾರ ಪೂರೈಕೆಯ ನಡುವೆ ಸಮತೋಲನವನ್ನು ಸ್ಥಾಪಿಸಬಹುದು ಅಂತೇಳ್ಬಿಟ್ಟು ಅವರು ನಂಬಿರ್ತಾರೆ. ಬಟ್ ಏನು ಹೇಳ್ತಾರೆ, ಮಾಲ್ತಾಸ್ ಥಿಯರಿ ಏನು ಹೇಳುತ್ತೆ, ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿಬಿಟ್ಟು ಜನಸಂಖ್ಯೆ ಹೆಚ್ಚಳ ಮತ್ತು ಆಹಾರ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಅದರ ಸಂಬಂಧವನ್ನು ತಿಳಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು ನೋಡೋದಾದರೆ ಈ ಮಾಲ್ತಾಸ್ ಥಿಯರಿ ಏನು ಹೇಳುತ್ತೆ, ಮಾಲ್ತಾಸ್ರವರ ಪ್ರಕಾರ, ಇವರ ಪ್ರಕಾರ ಜನಸಂಖ್ಯೆಯು ಪಾಪ್ಯುಲೇಷನ್ ಏನಿದೆ ಅದು ರೇಖಾಗಣಿತವಾಗಿ, ಅಂದರೆ ಪಾಪ್ಯುಲೇಷನ್ ಏನಿದೆ ಅದು ಏನಾಗಿರುತ್ತೆ, ಜನಸಂಖ್ಯೆಯು ರೇಖಾಗಣಿತವಾಗಿ ಏನಾಗ್ತಿರುತ್ತೆ, ಹೆಚ್ಚಳವಾಗ್ತಿದ್ರೆ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ, ಮತ್ತು ಆಹಾರ ಉತ್ಪಾದನೆಯು ಅಂಕಗಣಿತದ ಮೂಲಕ ಇವುಗಳು ಹೆಚ್ಚಳವಾಗ್ತಿರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಕ್ಷಾಮ, ಯುದ್ಧ ಅಥವಾ ರೋಗವು ಜನಸಂಖ್ಯೆಯನ್ನು ಕಡಿಮೆ ಮಾಡುವವರೆಗೆ ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಳವಾಗಿರೋದನ್ನು ಕಡಿಮೆ ಆಗೋದಕ್ಕೆ ಕಾರಣ ಏನಾಗಬೇಕು, ಕ್ಷಾಮ ಆಗಿರ್ಬೋದು, ಯುದ್ಧ ಅಥವಾ ರೋಗ, ಇವುಗಳ ಮೂಲಕ ಜನಸಂಖ್ಯೆ ಕಡಿಮೆ ಮಾಡುವವರೆಗೆ ಮಾನವ ಜನಸಂಖ್ಯೆಯು ಏನಾಗುತ್ತೆ, ಆಹಾರ ಪೂರೈಕೆಗಿಂತ ವೇಗವಾಗಿ ಬೆಳೆಯುತ್ತೆ, ಜನಸಂಖ್ಯೆ ಬಹಳ ವೇಗವಾಗಿ ಬೆಳೆಯುತ್ತೆ. ಇದು ಮಾಲ್ತಾಸ್ರವರ ಸಿದ್ಧಾಂತ ಏನು ಮಾಡುತ್ತೆ, ವಿವರಣೆಯನ್ನು ಕೊಡುತ್ತೆ. ಕಳೆದ 3 ಶತಮಾನಗಳಲ್ಲಿ ಮಾನವ ಜನಸಂಖ್ಯೆಯು ಹೆಚ್ಚಾಗಿದೆ ಎಂದು ಅವರು ನಂಬಿರ್ತಾರೆ. ವಿಶೇಷವಾಗಿಬಿಟ್ಟು ಅವ್ರು ಹೇಳ್ತಾರೆ, ಮಾಲ್ತಾಸ್ರವರ ಪ್ರಕಾರ ಬೆಳೆಯುತ್ತಿರುವಂತಹ ಜನಸಂಖ್ಯೆ ಏನು ಡೆವಲಪ್ಮೆಂಟ್ ಆಗ್ತಿದೆ, ಗ್ರೋ ಅಪ್ ಆಗ್ತಿದೆ, ಈ ಒಂದು ಜನಸಂಖ್ಯೆ ಪ್ರತಿ 25 ವರ್ಷಗಳಿಗೊಮ್ಮೆ ಏನಾಗುತ್ತೆ, ದ್ವಿಗುಣ, ಡಬಲ್ ಆಗುತ್ತೆ ಅನ್ನೋದನ್ನು ಈ ಮಾಲ್ತಾಸ್ ಥಿಯರಿ ನಮಗೆ ತಿಳಿಸುತ್ತೆ. ಇನ್ನು ವಿಶೇಷವಾಗಿಬಿಟ್ಟು ನೋಡೋದಾದರೆ ಮಾಲ್ತಾಸ್ ಥಿಯರಿ ಏನು ಹೇಳುತ್ತೆ, ಮಾಲ್ತಾಸ್ರವರು ಜನಸಂಖ್ಯೆಯನ್ನು ನಿಯಂತ್ರಿಸಲು 2 ಮಾರ್ಗೋಪಾಯಗಳನ್ನು ಸೂಚಿಸಿರ್ತಾರೆ. 2 ಮಾರ್ಗೋಪಾಯಗಳು ಅಂತ ಕರಿತೀವಿ. ಇದಕ್ಕೆ ಸೊಲ್ಯೂಷನ್ ಆಗಿಬಿಟ್ಟು 2 ಉಪಾಯಗಳನ್ನು ಹೇಳ್ತಾರೆ. ಒಂದು ನಿವಾರಕ ಪ್ರತಿಬಂಧಕಗಳು ಅಂತ ಕರಿತೀವಿ, ಮತ್ತೊಂದು ನೈಸರ್ಗಿಕ ಪ್ರತಿಬಂಧಕಗಳು, ಪ್ರಿವೆಂಟಿವ್ ಚೆಕ್ ಅಥವಾ ಪಾಸಿಟಿವ್ ಚೆಕ್ ಅಂತ ಕರಿತೀವಿ. ನಿವಾರಕ ಪ್ರತಿಬಂಧಕಗಳು ಅಂತ ಕರೆದ್ರೆ ಏನನ್ನ ಮಾಡುವಂಥದ್ದು ಅಂದರೆ ಇದನ್ನು ಮನುಷ್ಯ ಕಂಟ್ರೋಲನ್ನು ಮಾಡುವಂಥದ್ದಾಗಿರುತ್ತೆ. ಉದಾಹರಣೆಗೆ ಏನಾಗಿರುವಂಥದ್ದು ಫ್ಯಾಮಿಲಿ ಪ್ಲಾನಿಂಗ್ ಆಗಿರ್ಬೋದು, ಇನ್ನಿತರ ಇವುಗಳು ನಿವಾರಕ ಪ್ರತಿಬಂಧಕಗಳು ಅಂತ ಕರಿತೀವಿ. ನೈಸರ್ಗಿಕ ಪ್ರತಿಬಂಧಕಗಳು ಅಂದರೆ ನಿಸರ್ಗವೇ ಏನು ಮಾಡುತ್ತೆ, ನೇಚರ್ ಏನು ಮಾಡುತ್ತೆ, ಇವುಗಳನ್ನು ಜಾರಿಗೆ ತರುತ್ತೆ. ಉದಾಹರಣೆಗೆ ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಳವಾಗೋದ್ರಿಂದ ಆಹಾರ ಪೂರೈಕೆ ಕಡಿಮೆ ಆಗೋದ್ರಿಂದ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಸರಿಯಾದಂಥ ಆಹಾರ ಪೂರೈಕೆ ಆಗದೇ ಇರುವಂಥ ಕಾರಣದಿಂದ ಹಸಿವಿನಿಂದ ಬಳಲ್ತಿರೋದಾಗಿರ್ಬೋದು, ಅಥವಾ ಕ್ಷಾಮ, ಬರಗಾಲ, ಇನ್ನಿತರ ಕಾರಣಗಳಿಂದ ಜನಸಂಖ್ಯೆ ಕಡಿಮೆ ಆಗೋದ್ರ ಮೂಲಕ ಒಮ್ಮೆ ಏನಾಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಜನಸಂಖ್ಯೆ ಮತ್ತೆ 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಜನಸಂಖ್ಯೆಯ ಪ್ರತಿಬಂಧಕಗಳ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಾರದಿದ್ದರೆ, ಯಾವಾಗ ಈ ನಿವಾರಕ ಪ್ರತಿಬಂಧಕಗಳಿಂದ ಕಂಟ್ರೋಲನ್ನು ತರೋದಕ್ಕೆ ಸಾಧ್ಯ ಇಲ್ಲವೋ ಆಗ ಪ್ರಕೃತಿಯ
ಕ್ರಮಗಳ ಮೂಲಕ, ಪ್ರಕೃತಿಯ ಕ್ರಮಗಳ ಮೂಲಕ, ಈ ಕೋವಿಡ್ ಆಗಿರ್ಬೋದು ಅಥವಾ ಇನ್ನಿತರ ಏನು ಕರಿತೀವಿ ಇವುಗಳ ಮೂಲಕ ಜನಸಂಖ್ಯೆ ನಿಯಂತ್ರಣಕ್ಕೆ ತರಬಹುದು ಅಂತೇಳ್ಬಿಟ್ಟು ಯಾರು ಮಾಲ್ತಸ್ ರವರ ಥಿಯರಿ ನಮಗೆ ತಿಳಿಸುತ್ತೆ. ಮಾಲ್ತಸ್ ರವರ ಥಿಯರಿ ಇದನ್ನು ಉಲ್ಲೇಖವನ್ನು ಮಾಡುತ್ತೆ. ವೆರಿ ಇಂಪಾರ್ಟೆಂಟ್, ಈ ಅಂಶಗಳು ಗೊತ್ತಿರಲಿ. ಮಾಲ್ತಸ್ ರವರ ಥಿಯರಿ ಇದಕ್ಕೆ ಸಂಬಂಧಪಟ್ಟ ಹೀಗೆ ವಿವರಣೆಯನ್ನು ಮಾಡುತ್ತೆ. ಇನ್ನು ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಅಂತ ಕರಿತೀವಿ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕರಿತೀವಿ. ಅಂದರೆ ಇವತ್ತಿರುವಂತಹ ಜನಸಂಖ್ಯೆ ಏನಿದೆ, ಅಂದರೆ ನಮ್ಮಲ್ಲಿರುವಂಥ ಜನಸಂಖ್ಯೆ ವಿಶ್ವದಲ್ಲಿ ಹೆಚ್ಚಳವಾಗಿದೆ. ಸರಿ, ವಿಶ್ವಕ್ಕೆ ಕಂಪೇರ್ ಮಾಡಿದರೆ ನಾವೇ ನಂಬರ್ 1ನೇ ಸ್ಥಾನದಲ್ಲಿದ್ದೀವಿ. ಅಂದರೆ ಈ ಹಿಂದಿನಿಂದನೂ ಕೂಡ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಳವಾಗಿ ಇದೆಯಾ ಅಂತ ಕೇಳಿದ್ರೆ ಹೆಚ್ಚಳ ಆಗ್ತಾ ಹೋಯ್ತೋ, ಕಡಿಮೆ ಆಗ್ತಾ ಹೋಯ್ತೋ, ಹೇಗೆ ಹೋಗಿರುವಂಥ ವಿಷಯಗಳನ್ನು ನೋಡೋದಾದರೆ ಗೊತ್ತಿರಲಿ. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಅಂತ ಕರಿತೀವಿ. ಈ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ನಮ್ಮ KPSC ಸಿಲೆಬಸ್ನಲ್ಲಿದೆ. ವೆರಿ ಇಂಪಾರ್ಟೆಂಟ್ ಇದೆ, ಗೊತ್ತಿರಲಿ. ಈ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಸಾಮಾನ್ಯವಾಗಿ ಏನನ್ನು ತಿಳಿಸುತ್ತೆ ಅಂದರೆ ಆರ್ಥಿಕ ಅಭಿವೃದ್ಧಿ, ಅಂದರೆ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಜನಸಂಖ್ಯೆಯ ಬೆಳವಣಿಗೆಯನ್ನು, ಇದರ ನಡುವಿನ ಸಂಬಂಧವನ್ನು ತಿಳಿಸುತ್ತೆ. ಒಂದು ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಜನಸಂಖ್ಯೆಯ ಬೆಳವಣಿಗೆಯ ನಡುವೆ ಇರುವಂಥ ಸಂಬಂಧವನ್ನು ತಿಳಿಸುವಂಥದ್ದು ಈ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತದ ಏನಾಗಿರುತ್ತೆ, ಒಳಗೊಂಡಿರುವಂಥ ವಿಷಯವಾಗಿರುತ್ತೆ. ರಾಷ್ಟ್ರಗಳು ಅಧಿಕ ಜನನ ಮತ್ತು ಅಧಿಕ ಮರಣ ಪ್ರಮಾಣದಿಂದ ಕಡಿಮೆ ಜನನದಿಂದ ಕಡಿಮೆ ಮರಣ ಪ್ರಮಾಣದಲ್ಲಿ ಬದಲಾವಣೆ ಆಗೋದರೊಂದಿಗೆ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿ ಆಗೋದನ್ನು ತಿಳಿಸುವಂಥದ್ದೇ ಈ ಸಿದ್ಧಾಂತವಾಗಿರುತ್ತೆ. ಏನು ಹೇಳುತ್ತೆ, ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಒಂದು ರಾಷ್ಟ್ರಗಳೇನಾಗುತ್ತೆ, ಈ ಜನಸಂಖ್ಯಾ ಸಿದ್ಧಾಂತ ಏನು ಹೇಳುತ್ತೆ, ಈ ಸಿದ್ಧಾಂತ ವೆರಿ ಇಂಪಾರ್ಟೆಂಟ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕರಿತೀವಿ. ಅಂದರೆ ಜನಸಂಖ್ಯೆ, ಜನನ ದರ ಹೇಗೆ ಹೆಚ್ಚಳ ಆಗ್ತಾ ಹೋಯಿತು, ಅದರಲ್ಲೂ ಏನು ಹೇಳುತ್ತೆ, ಜನನ ಮತ್ತು ರಾಷ್ಟ್ರಗಳು ಅಧಿಕ ಜನನ ಮತ್ತು ಅಧಿಕ ಮರಣ ಪ್ರಮಾಣದಿಂದ ಕಡಿಮೆ ಜನನದಿಂದ ಕಡಿಮೆ ಮರಣ ಪ್ರಮಾಣದಲ್ಲಿ ಬದಲಾವಣೆ ಆಗೋದನ್ನು ತಿಳಿಸುತ್ತೆ. ಭಾಳಷ್ಟು ಜನಕ್ಕೆ ಇದು ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಗ್ರಾಫ್ನ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕು, ಆಗ ನಮಗೆ ಅರ್ಥ ಆಗುತ್ತೆ. ಗೊತ್ತಿರಲಿ, ಅದನ್ನು ಕೂಡ ನೋಡೋಣ. ಇಲ್ಲಿ ಗೊತ್ತಿರಲಿ, ಈ ವಿವರಣೆಯನ್ನು ಯಾರು ಕೊಟ್ಟಿರ್ತಾರೆ, ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಈ ವ್ಯಕ್ತಿಗಳು ಕಂಡುಬರ್ತಾರೆ. ವಿಶೇಷವಾಗಿಬಿಟ್ಟು W.S. ಥಾಮ್ಸನ್ ರವರು ಇದರ ವಿಶ್ಲೇಷಣೆಯನ್ನು ಆಧರಿಸಿರುತ್ತೆ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಏನಿದೆ, W.S. ಥಾಮ್ಸನ್ ರವರ ವಿಶ್ಲೇಷಣೆಯನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಜನಸಂಖ್ಯಾ ಆವರ್ತವು ಏನಾಗಿರುತ್ತೆ, ಪ್ರಮುಖವಾಗಿ 5 ಹಂತಗಳು, 5 ಫೇಸ್ನಲ್ಲಿ ಕಂಡುಬರುತ್ತೆ. ಅಂದರೆ 5 ಹಂತಗಳು, 5 ಸ್ಟೇಜ್ನಲ್ಲಿ ಕಂಡುಬರುತ್ತೆ, 5 ಹಂತಗಳಲ್ಲಿ ಒಳಗೊಂಡಿರುತ್ತೆ. ಆದರೆ ಮೂಲ ಜನಸಂಖ್ಯೆ ಆವರ್ತವು ಮಾದರಿಯು ಕೇವಲ 4 ಹಂತಗಳನ್ನು ಒಳಗೊಂಡಿರುತ್ತೆ. ಕೆಲವೊಂದು ಸಲ 3 ಹಂತ ಅಂತ ಕರೀತಾರೆ, ಕೆಲವೊಮ್ಮೆ 4 ಅಂತ ಕರೀತಾರೆ, ಕೆಲವೊಮ್ಮೆ 5 ಅಂತ ಕರೀತಾರೆ. ಬಟ್ ನಮಗೆ ಮೂಲದಲ್ಲಿ 4 ಇದೆ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ಕೆಲವು ವಿದ್ವಾಂಸರ ಪ್ರಕಾರ ಯುರೋಪ್ ಹಾಗೂ ಪೂರ್ವ ಏಷ್ಯಾದ ರಾಷ್ಟ್ರಗಳ ಇಂದಿನ ಜನನ, ಅಂದರೆ ಈಗ ಕೆಲವೊಂದು ವಿದ್ವಾಂಸರು ಏನು ಹೇಳ್ತಾರೆ, ಇವತ್ತಿನ ಪ್ರಕಾರ ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರಗಳನ್ನು, ಅಲ್ಲಿರುವಂತಹ ಇವತ್ತಿನ ಜನನ ಮತ್ತು ಮರಣ ಪ್ರಮಾಣವನ್ನು ನೋಡಿದರೆ, ಅಲ್ಲಿ ಲೆಕ್ಕ ಹಾಕಿರುವಂಥದ್ದನ್ನು ನೋಡಿದರೆ ಇಲ್ಲಿ 5ನೇ ಹಂತ ಅವಶ್ಯಕ ಅಂತ ಹೇಳ್ಬಿಟ್ಟು ಕಂಡು ಬರುತ್ತೆ ಅನ್ನೋದನ್ನು ಈ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಯಲ್ಲಿ ತಿಳಿಸ್ತಾರೆ. ಹಾಗೆ ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಗೆ ಸಂಬಂಧಪಟ್ಟಾಗೆ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು ಇಲ್ಲಿ ಗಮನಿಸಬೇಕಾದಂಥ ಅಂಶ, ಇಲ್ಲಿ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಇದು ನಮ್ಮ KSನ ಮೇನ್ಸ್ ಆಗಿರ್ಬೋದು, ಅಥವಾ ನಮಗೆ ಎಸ್ಸೆ ರೈಟಿಂಗನ್ನು ಬರಿಬೇಕು ಅಂದರೆ ಜನಸಂಖ್ಯೆ ವರವೋ ಶಾಪವೋ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ಈ ಅಂಶಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. 5 ಹಂತಗಳು ಕಂಡು ಬರುತ್ತೆ, 5 ಫೇಸ್ಗಳು ಕಂಡು ಬರುತ್ತೆ. ಮೊದಲ ಹಂತ ಅಂತ ಹೇಳ್ಬಿಟ್ಟು ಇದನ್ನು ಗುರುತಿಸ್ತೀವಿ. 2ನೇ ಹಂತ ಇದಾಗಿರುತ್ತೆ, 3ನೇ ಹಂತ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನಮಗೆ 3 ಹಂತಗಳು ಅಟ್ಲೀಸ್ಟ್ ಆದರೂ ಗೊತ್ತಿರಬೇಕು. 3 ಹಂತಗಳು. ಫಸ್ಟ್ ಸ್ಟೇಜನ್ನು ನೀವು ಗಮನಿಸೋದಾದರೆ ನೋಡಿ, ಇಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ ಟೋಟಲ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಟೋಟಲ್ ಜನಸಂಖ್ಯೆ ಏನಿದೆ ಇದನ್ನು ಬಿಡಿ. ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ಏನು ಲೈನ್ ಹೋಗಿದೆಯೋ ಇದು ಬರ್ತ್ ರೇಟನ್ನು ತಿಳಿಸುತ್ತೆ, ಇದು ಬರ್ತ್ ರೇಟ್. ಈ ಗ್ರೀನ್ ಕಲರಲ್ಲಿ ಏನಿದೆಯೋ ಇದು ಡೆತ್ ರೇಟನ್ನು ತಿಳಿಸುತ್ತೆ. ಯೆಲ್ಲೋ ಮಾರ್ಕ್ನಲ್ಲಿರುವಂಥದ್ದು ಬರ್ತ್ ರೇಟನ್ನು ತಿಳಿಸುತ್ತೆ, ಇದು ಡೆತ್ ರೇಟನ್ನು, ಗ್ರೀನ್ನಲ್ಲಿರುವಂಥದ್ದು ಡೆತ್ ರೇಟನ್ನು ಹೇಳುತ್ತೆ. ಫಸ್ಟ್ ಸ್ಟೇಜನ್ನು, ಫಸ್ಟ್ ಫೇಸನ್ನು ನೋಡಿ, ಮೊದಲ ಹಂತದಲ್ಲಿ ಜನಸಂಖ್ಯೆ, ಜನನ ದರ ಏನಿದೆ, ಈ ಯೆಲ್ಲೋ ಕಲರ್ನಲ್ಲಿರುವಂಥ ಜನನ ದರ ಏನಿದೆ ಅದು ಹೆಚ್ಚಳವಾಗಿದೆ, ಮತ್ತು ಮರಣ ದರ ಕೂಡ ಏನಾಗಿದೆ, ಹೆಚ್ಚಳವಾಗಿದೆ. ನೋಡಿ, ಫಸ್ಟ್ ಫೇಸ್ನಲ್ಲಿ ಮೊದಲ ಹಂತದಲ್ಲಿ ಜನನ ದರ ಕೂಡ ಹೆಚ್ಚು, ಮರಣ ದರ ಕೂಡ ಹೆಚ್ಚು. ಅದೇ ಸೆಕೆಂಡ್ ಫೇಸನ್ನು ನೋಡಿ, ಜನನ ದರ ಏನಾಗಿದೆ, ಹೆಚ್ಚಳವಾಗಿದೆ, ಜನನ ದರ ಹೆಚ್ಚಳ ಇದೆ. ಆದರೆ ಮರಣ ದರ ಏನಾಗ್ತಿದೆ, ಕುಸಿತಾ ಇರುವಂಥದ್ದನ್ನು ಗಮನಿಸ್ಬೋದು, ಮರಣ ದರ ಕಡಿಮೆ ಆಗ್ತಿದೆ.
ಥರ್ಡ್ ಸ್ಟೇಜನ್ನು ನೋಡಿದ್ರೆ ಮೂರನೇ ಹಂತವನ್ನು ಗಮನಿಸಿದರೆ ಮೂರನೇ ಹಂತದಲ್ಲಿ ಜನನ ದರ ಕೂಡ ಕಡಿಮೆ ಆಗ್ತಾ ಇರೋದನ್ನು ನೋಡ್ಬೋದು, ಗಮನಿಸ್ಬೋದು. ಇಲ್ಲಿ ಜನನ ದರ ಏನಾಗ್ತಿದೆ, ಕುಸಿತಾ ಇದೆ. ಮರಣ ದರ ಜನನ ದರಕ್ಕಿಂತ ಜಾಸ್ತಿ ಕುಸಿತಾ ಇದೆ, ಅಂದರೆ ಮರಣ ದರ ಕಡಿಮೆ ಇದೆ, ಜನನ ದರ ಕೂಡ ಕಡಿಮೆ ಆಗ್ತಾ ಇದೆ. ಫೋರ್ತ್ ಸ್ಟೇಜ್ ಏನಿದೆ, ಫೋರ್ತ್ ಫೇಸ್, ನಾಲ್ಕನೇ ಹಂತ ಅಂತ ಏನು ಗುರುತಿಸ್ತೀವಿ, ಈ ನಾಲ್ಕನೇ ಹಂತವನ್ನು ನೋಡಿದ್ರೆ ಜನನ ದರ ಮತ್ತು ಮರಣ ದರ ಏನಾಗ್ತಾ ಇದೆ, ಸೇಮ್ ಆಗಿ ಕಂಡು ಬರ್ತಾ ಇದೆ. ಐದನೇ ಹಂತದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುತ್ತೆ. ಬಟ್ ನಮಗೆ ವೆರಿ ಇಂಪಾರ್ಟೆಂಟ್ 3 ಹಂತಗಳು. UPSCನಲ್ಲೂ ಕೂಡ ಪ್ರಿಲಿಮ್ಸ್ನಲ್ಲೂ ಕೂಡ ಕ್ವಶನನ್ನು ಕೇಳಿದ್ದಾರೆ, ಈ 3 ಹಂತಗಳ ಬಗ್ಗೆ ಕೇಳಿದ್ದಾರೆ. ಅದು ಕೂಡ ನಮಗೆ ಗೊತ್ತಿರಲಿ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕರಿತೀವಿ. ದ ಫಸ್ಟ್ ಹಂತ, ಮೊದಲ ಸ್ಟೇಜ್, ಮೊದಲ ಹಂತ ಅಂತ ಏನು ಕರಿತೀವಿ, ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ ಅಂತ ಕರಿತೀವಿ. ಹೈಯೆಸ್ಟ್ ಬರ್ತ್ ರೇಟ್ ಮತ್ತು ಹೈಯೆಸ್ಟ್ ಡೆತ್ ರೇಟ್ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ಈ ಮೊದಲ ಹಂತವನ್ನು ನಾವು ನೋಡೋದಕ್ಕೆ ಕಾಣಬಹುದು ಅಂತ ಕೇಳಿದ್ರೆ ಗೊತ್ತಿರಲಿ, 1921ರ ಪೂರ್ವದಲ್ಲಿ ಭಾರತವು ಜನಸಂಖ್ಯಾ ಸ್ಥಿತ್ಯಂತರದ ಮೊದಲ ಹಂತದಲ್ಲಿರುತ್ತೆ. ಅಂದರೆ ಫಸ್ಟ್ ಸ್ಟೇಜ್ನಲ್ಲಿ ನಾವು ಯಾವಾಗಿದ್ವಿ ಅಂತ ಕೇಳಿದ್ರೆ 1921ಕ್ಕಿಂತ ಮೊದಲೇನಾಗಿದ್ವಿ, ನಾವು ಮೊದಲ ಹಂತದಲ್ಲಿ ಕಂಡು ಬರ್ತಾ ಇದ್ವಿ. ಈ ಮೊದಲ ಹಂತದಲ್ಲಿ ಏನು ಹೇಳುತ್ತೆ ಗೊತ್ತಿರಲಿ, ಇದು ಸ್ಥಿರ ಜನಸಂಖ್ಯೆ ಹಂತ ಅಂತ ಕರಿತೀವಿ. ಏನು ಹೇಳುತ್ತೆ, ಅಧಿಕ ಜನನ ದರ, ಹೈಯೆಸ್ಟ್ ಬರ್ತ್ ರೇಟ್ ಇತ್ತು ಮತ್ತು ಮರಣ ದರ ಕೂಡ ಹೆಚ್ಚಳವಾಗಿತ್ತು. ಯಾವಾಗ, 1921ಕ್ಕಿಂತ ಮೊದಲು. ಈ ಹಂತದಲ್ಲಿ ರಾಷ್ಟ್ರವು ಹಿಂದುಳಿದ ರಾಷ್ಟ್ರವಾಗಿರುತ್ತೆ, ಅಂದರೆ ಬಹಳ ಹಿಂದಕ್ಕೆ ಉಳಿದಿರುತ್ತೆ. ಜನನ ದರ ಮತ್ತು ಮರಣ ದರ ಎರಡೂ ಒಂದೇ ಥರ ಹೋಗ್ತಿರುತ್ತೆ. ಹಾಗೆ ಜನನ ದರ ಮತ್ತು ಮರಣ ದರಗಳು ಅಧಿಕವಾಗಿರುತ್ತೆ. ಈ ಹಂತದಲ್ಲಿ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ ಕಾರಣದಿಂದ ಜನಸಂಖ್ಯಾ ಬೆಳವಣಿಗೆ ದರವು ಸ್ಥಿರವಾಗ್ತಾ ಇರುತ್ತೆ, ಅಂದರೆ ಏನೂ ವ್ಯತ್ಯಾಸಗಳಾಗೋದಿಲ್ಲ. ಇದು 200 ವರ್ಷಗಳ ಹಿಂದೆ ವಿಶ್ವದ ಎಲ್ಲ ದೇಶಗಳು ಈ ಹಂತದಲ್ಲಿದ್ದು, ಅಂದರೆ ಭಾಳಷ್ಟು 200 ವರ್ಷಗಳ ಹಿಂದೆ ಭಾಳಷ್ಟು ರಾಷ್ಟ್ರಗಳು ಇದೇ ಹಂತದಲ್ಲಿತ್ತು. ಬಟ್ ನಮ್ಮ ದೇಶ 1921ಕ್ಕಿಂತ ಮೊದಲು ಈ ಹಂತದಲ್ಲಿತ್ತು. ಅಧಿಕ ಜನನ ದರ ಕೂಡ ಇದೆ, ಅಧಿಕ ಮರಣ ದರ ಕೂಡ ಇದೆ. ಬಟ್ ಇಲ್ಲಿ ಗಮನಿಸಬೇಕು, ಎಕ್ಸಾಮ್ನಲ್ಲಿ ಏನು ಕೇಳ್ತಾನೆ, ಈ ಹಂತಗಳನ್ನು ಕೊಡ್ತಾನೆ. ಉದಾಹರಣೆಗೆ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ, ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ, ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ, ಇದನ್ನು ಆರ್ಡರ್ ವೈಸ್ನಲ್ಲಿ ಜೋಡಿಸಿ, ಹಂತಗಳನ್ನು ಆರ್ಡರ್ ವೈಸ್ನಲ್ಲಿ ಜೋಡಿಸಿ ಯಾವ ಹಂತವನ್ನು ಕೇಳ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳ್ತಾನೆ. ನೋಡಿ ಗಮನಿಸಿ, ಫಸ್ಟ್ ಹಂತದಲ್ಲಿ ಏನಾಗಿತ್ತು, ಅಧಿಕ ಜನನ ದರ ಕೂಡ ಇತ್ತು, ಅಧಿಕ ಮರಣ ದರ ಕೂಡ ಕಂಡು ಬರುತ್ತೆ. ಹಾಗಾದರೆ ಅಧಿಕ ಜನನ ದರಕ್ಕೆ ಮತ್ತು ಅಧಿಕ ಮರಣ ದರಕ್ಕೆ ಕಾರಣವನ್ನು ನೋಡೋದಾದ್ರೆ, ಯಾಕೆ ಅಧಿಕ ಜನನ ದರ ಯಾಕಿತ್ತು, ಹಾಗೆ ಅಧಿಕ ಜನ ಯಾಕೆ ಮರಣವನ್ನು ಹೊಂದ್ತಾ ಇದ್ರು, ಇವುಗಳನ್ನು ನಾವು ಬರಿಬೇಕಾಗತ್ತೆ KSನ ಮೇನ್ಸ್ನಲ್ಲಿ. ಮತ್ತು ಕಾರಣಗಳು ಕೂಡ ನೋಡೋದಾದ್ರೆ, ಬಾಲ್ಯ ವಿವಾಹ ಅಧಿಕ ಜನನ ದರಕ್ಕೆ ಕಾರಣಗಳನ್ನು ನೋಡಿ 2 ವಿಭಾಗಗಳನ್ನು ಮಾಡಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆ ಅಧಿಕ ಜನನ ದರಕ್ಕೆ ಕಾರಣ, ಇನ್ನೊಂದು ಕಡೆ ಅಧಿಕ ಮರಣ ದರಕ್ಕೆ ಕಾರಣ. ಅಧಿಕ ಜನನ ದರಕ್ಕೆ ಕಾರಣವನ್ನು ನೋಡೋದಾದ್ರೆ ಬಾಲ್ಯ ವಿವಾಹ ಕಾರಣವಾಗಿರುತ್ತೆ. ಹಾಗೆ ಕುಟುಂಬ ಯೋಜನೆಯ ಕೊರತೆ, ಫ್ಯಾಮಿಲಿ ಪ್ಲಾನಿಂಗ್ನ ಕೊರತೆ ಕೂಡ ಇದು ಕೂಡ ಕಾರಣವಾಗಿರುತ್ತೆ. ಅಧಿಕ ಫಲವತ್ತತೆ ಅಂತ ಕರಿತೀವಿ, ಟೋಟಲ್ ಫರ್ಟಿಲಿಟಿ ರೇಟ್ ಏನಾಗಿರುತ್ತೆ ಅದು ಜಾಸ್ತಿ ಇರುವಂಥದ್ದು. ಮಕ್ಕಳನ್ನು ಪಡೆಯುವುದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಒಂದು ಕಾಲದಲ್ಲಿ ಮಕ್ಕಳನ್ನು ಪಡೆಯುವಂಥದ್ದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಕೃಷಿಯಲ್ಲಿ ಕೆಲಸ ಮಾಡುವವರ ಅವಶ್ಯಕತೆ ಇತ್ತು. ಆ ಕಾಲದಲ್ಲಿ ಕೂಲಿ ಕಾರ್ಮಿಕರಿಗೆ ವೇತನವನ್ನು ಕೊಟ್ಟು ಕೆಲಸ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಕೂಲಿ ಕಾರ್ಮಿಕರಿಗೆ ಕೃಷಿಯಲ್ಲಿ ಕೆಲಸ ಮಾಡುವಂತಹ ಅವಶ್ಯಕತೆ ಇತ್ತು. ಹಾಗೆ ಧಾರ್ಮಿಕ ಮೂಢನಂಬಿಕೆಗಳು ಕೂಡ ಏನಾಗಿರುತ್ತೆ, ಅದು ಕೂಡ ಅಧಿಕ ಜನನ ದರಕ್ಕೆ ಕಾರಣವಾಗಿರುತ್ತೆ. ಬಹುಪತ್ನಿತ್ವ ಇದು ಕೂಡ ಅಧಿಕ ಜನನ ದರಕ್ಕೆ ಕಾರಣವಾಗಿರುತ್ತೆ. ಮತ್ತು ಮಕ್ಕಳನ್ನು ಆರ್ಥಿಕತೆಯ ಆಸ್ತಿ ಎಂಬ ನಂಬಿಕೆ ಕೂಡ ಏನಾಗಿತ್ತು, ಜನನ ದರಕ್ಕೆ ಕಾರಣವಾಗಿರುತ್ತೆ. ಹಾಗೆ ಇಲ್ಲಿ ಗೊತ್ತಿರಲಿ, ಅಧಿಕ ಮರಣ ದರಕ್ಕೆ ಕಾರಣ ರೀಸನ್ಸ್ ಏನು ಅಂತ ಕೇಳಿದ್ರೆ, ಮಾರಕ ರೋಗಗಳು, ಪ್ಲೇಗ್ 1921ಕ್ಕಿಂತ ಮೊದಲನ್ನು ನೋಡೋದಾದ್ರೆ ಮಾರಕವಾದಂತಹ ರೋಗಗಳಿತ್ತು. ಪ್ಲೇಗ್ನಂತಹ ರೋಗಗಳು ಕಂಡು ಬರ್ತಾ ಇತ್ತು. ಹಾಗೆ ಶುದ್ಧ ನೀರಿನ ಕೊರತೆ ಮತ್ತು ನೈರ್ಮಲ್ಯದ ಕೊರತೆ, ಇದರ ಬಗ್ಗೆ ತಿಳುವಳಿಕೆನೇ ಇರಲಿಲ್ಲ. ಶುದ್ಧ ನೀರಿನ ಕೊರತೆ ಆಗಿರ್ಬೋದು ಮತ್ತು ನೈರ್ಮಲ್ಯದ ಬಗ್ಗೆ ಐಡಿಯಾನೇ ಇರಲಿಲ್ಲ, ಕೊರತೆ ಇತ್ತು. ಆರೋಗ್ಯ ಕಾಳಜಿಯ ಕೊರತೆ ಇತ್ತು. ಯಾವ ಸಂಬಂಧಪಟ್ಟಾಗೆ ಹೆಲ್ತನ್ನು ಅವರು ಅದರ ಬಗ್ಗೆ ಕಾಳಜಿನೇ ಇರಲಿಲ್ಲ, ಅದು ಕೂಡ ಗೊತ್ತಿರಲಿ. ನೆಕ್ಸ್ಟು ಆಹಾರ ಪದಾರ್ಥಗಳ ಸಮಸ್ಯೆ ಇತ್ತು. ಅಂದರೆ ಇವತ್ತು ನಾವೇನು ತಿಂತಾ ಇದ್ದೀವಿ, ಒಂದು ಕಾಲದಲ್ಲಿ ಆಹಾರಗಳು ಕೂಡ ದೊಡ್ಡ ಸಮಸ್ಯೆ ಆಗಿತ್ತು. ಬಹಳಷ್ಟು ಯುದ್ಧಗಳು ನಡೀತಾ ಇತ್ತು ಅಲ್ವಾ. ಫಸ್ಟ್ ವರ್ಲ್ಡ್ ವಾರ್ ಆಗಿರ್ಬೋದು, ಅವುಗಳನ್ನೆಲ್ಲ ನೋಡಿರ್ತೀವಿ. ಯುದ್ಧಗಳಾಗಿರ್ಬೋದು, ಪೋಷಣೆಯ ಕೊರತೆ ಆಗಿರ್ಬೋದು, ಇವೆಲ್ಲ ಕಾರಣದಿಂದ ಏನಾಗುತ್ತೆ, ಅಧಿಕ ಮರಣ ದರಕ್ಕೆ ಏನಾಗಿರುತ್ತೆ, ರೀಸನ್ಸ್ ಅಂತ ಕೂಡ ಕರಿತೀವಿ.
ನೆಕ್ಸ್ಟು ಎರಡನೇ ಹಂತ ಸೆಕೆಂಡ್ ಫೇಸ್ ಅನ್ನು ನೋಡೋದಾದ್ರೆ ಫಸ್ಟ್ ಮೊದಲ ಹಂತದಲ್ಲಿ ಏನಾಗಿತ್ತು, ಅಧಿಕ ಜನನದರ ಕಂಡು ಬಂತು, ಅಧಿಕ ಮರಣದರ ಕಂಡು ಬಂತು. ಆದರೆ ಎರಡನೇ ಸ್ಟೇಜ್ನಲ್ಲಿ ಸೆಕೆಂಡ್ ಸ್ಟೇಜ್ನಲ್ಲಿ ಅಧಿಕ ಜನನದರ ಇದೆ, ಆದರೆ ಮರಣದರ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಈ ಹಂತವನ್ನು ನಾವೆಲ್ಲಿ ನೋಡ್ತೀವಿ ಅಂದರೆ 1921ರ ನಂತರ ಭಾರತದಲ್ಲಿ ಎರಡನೇ ಹಂತ ಸೆಕೆಂಡ್ ಫೇಸನ್ನು ನೋಡ್ತೀವಿ. ಇದು ಜನಸಂಖ್ಯೆಯ ವೃದ್ಧಿ ಆರಂಭವಾಗ್ತಿರುವಂಥ ಹಂತ. ಅಂದರೆ ಜನದರ ಹೆಚ್ಚಳವಾಗಿದೆ, ಮರಣದರ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. 1921ರ ನಂತರ ಭಾರತದಲ್ಲಿ ಜನಸಂಖ್ಯೆಯ ಸ್ಥಿತ್ಯಂತರದ ಹಂತ ಎರಡನೇ ಹಂತ ಅಂತ ಕರಿತೀವಿ. 1921ರ ನಂತರ ಇದು ಕಂಡು ಬರುತ್ತೆ. ಹಾಗೆ ಈ ಹಂತದಲ್ಲಿ ಜನನ ಪ್ರಮಾಣ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ, ಬರ್ತ್ ರೇಟ್ ಹೆಚ್ಚಳವಾಗಿರುತ್ತೆ, ಆದರೆ ಸಾವಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಇದು ಜನಸಂಖ್ಯೆಯ ಹೆಚ್ಚಿನ ಬೆಳವಣಿಗೆಯ ದರಕ್ಕೆ ಕಾರಣವಾಗಿರುತ್ತೆ. ಈ ಹಿಂದೇನಾಗ್ತಿತ್ತು, ಜನಸಂಖ್ಯೆ ಹೆಚ್ಚಳ ಆಗೋದಕ್ಕೂ ಜನನ ದರ ಕೂಡ ಹೆಚ್ಚಿತ್ತು, ಅದರ ಜೊತೆಗೆ ಮರಣ ದರ ಕೂಡ ಹೆಚ್ಚಳವಾಗಿತ್ತು. ಈಗೇನಾಗ್ತಿದೆ, ಜನನ ದರ ಹೆಚ್ಚಳವಾಗಿದೆ, ಆದರೆ ಮರಣ ದರ ಕಡಿಮೆ ಆಗ್ತಾ ಇದೆ. ಅನೇಕ ಏಷ್ಯಾ ಹಾಗೂ ಆಫ್ರಿಕಾ ಖಂಡದ ರಾಷ್ಟ್ರಗಳು ಇವತ್ತು ಕೂಡ ಈ ಹಂತದಲ್ಲಿ ಕಂಡುಬರುತ್ತೆ. ಅನೇಕ ಏನಾಗಿರುವಂಥದ್ದು, ಆಫ್ರಿಕಾ ಖಂಡದ ಕೆಲವು ರಾಷ್ಟ್ರಗಳು ಮತ್ತು ಏಷ್ಯಾ ಖಂಡದ ಕೆಲವು ರಾಷ್ಟ್ರಗಳು ಎರಡನೇ ಹಂತದಲ್ಲಿ ಕಂಡುಬರುತ್ತೆ. ಅಂದರೆ ಜನನದರ ಹೆಚ್ಚಳವಾಗಿದೆ, ಆದರೆ ಮರಣದರ ಏನಾಗಿದೆ, ಕಡಿಮೆ ಆಗಿರೋದನ್ನು ಗಮನಿಸ್ಬೋದು. ಈ ಮರಣದರ ಕಡಿಮೆ ಆಗೋದಕ್ಕೆ ರೀಸನ್ಸ್ ಏನು ಅಂತ ಕೇಳಿದ್ರೆ, ಜನದರ ಹೆಚ್ಚಳವಾಗಿದೆ ಆದರೆ ಮರಣದರ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 1921ರ ನಂತರ ವೈದ್ಯಕೀಯ ಸೌಲಭ್ಯಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೈರ್ಮಲ್ಯದ ತಿಳುವಳಿಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಿರಲಿ, ಇಲ್ಲಿ ಅವೇರ್ನೆಸ್ ಆಫ್ ಹೈಜೀನ್ ಅನ್ನು ಸಂಬಂಧಪಟ್ಟಾಗೆ ನೈರ್ಮಲ್ಯದ ತಿಳುವಳಿಕೆ ಬರುತ್ತೆ. ಆಹಾರ ಪದಾರ್ಥಗಳು ಹೆಚ್ಚಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲಕ್ರಮೇಣ ಆಹಾರ ಪದಾರ್ಥಗಳೇನಾಗುತ್ತೆ, ಹೆಚ್ಚಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಹಾರ ಸರಬರಾಜುವಿನ ಪ್ರಮಾಣ ಕೂಡ ಏನಾಗುತ್ತೆ, ಅಧಿಕ ಆಗೋದನ್ನು ಇಲ್ಲಿ ನೋಡ್ಬೋದು. ಅಂದರೆ ಇವುಗಳು ಆಹಾರ ಸರಬರಾಜಿನ ಪ್ರಮಾಣ ಕೂಡ ಏನು ಸರಬರಾಜು ಆಗ್ತಿತ್ತು, ಸಪ್ಲೈ ಆಗ್ತಿತ್ತು, ಅದು ಕೂಡ ಜಾಸ್ತಿ ಆಯಿತು. ಈ ಕಾರಣದಿಂದ ಏನಾಯಿತು, ಮರಣದರ ಏನಾಯಿತು, ಕಡಿಮೆ ಆಗೋದನ್ನು ಇಲ್ಲಿ ನೋಡಬಹುದು. ನೆಕ್ಸ್ಟು ಮೂರನೇ ಹಂತ ಅಂತ ಕರಿತೀವಿ, ವಿಸ್ತಾರಗೊಳ್ಳುತ್ತಿರುವಂತಹ ಅಂತಿಮ ಹಂತ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, 3 ಹಂತಗಳು ಅಟ್ಲೀಸ್ಟ್ ನಮಗೆ ಗೊತ್ತಿರಬೇಕು. ಇಲ್ಲಿ ವಿಸ್ತಾರಗೊಳ್ಳುತ್ತಿರುವಂತಹ ಅಂತಿಮ ಹಂತ ಅಂತ ಕರಿತೀವಿ. ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಕಡಿಮೆ ಜನನ ದರ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ಮರಣದರ ಕೂಡ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಜನನ ದರ ಕೂಡ ಕಡಿಮೆ, ಮರಣ ದರ ಕೂಡ ಕಡಿಮೆ ಆಗ್ತಿದೆ. ವಿಸ್ತಾರಗೊಳ್ಳುತ್ತಿರುವಂತಹ ಅಂತಿಮ ಹಂತ ಅಂತ ಹೇಳ್ಬಿಟ್ಟು ಈ ಮೂರನೇ ಹಂತವನ್ನು ಕರಿತೀವಿ. ಈ ಮೂರನೇ ಹಂತದಲ್ಲಿ ಕುಸಿಯುತ್ತಿರುವಂತಹ ಜನನ ಪ್ರಮಾಣ ಮತ್ತು ಕಡಿಮೆ ಸಾವಿನ ಪ್ರಮಾಣ. ಇಲ್ಲಿ ಜನನ ದರ ಕೂಡ ಕಡಿಮೆ ಆಗ್ತಾ ಇದೆ, ಜೊತೆಗೆ ಮರಣ ದರ ಕೂಡ ಕಡಿಮೆ ಆಗ್ತಾ ಇದೆ. ಇಂತಹ ಜನಸಂಖ್ಯೆಯನ್ನು ಮೂರನೇ ಹಂತದಲ್ಲಿ ನೋಡ್ತೀವಿ. ದೇಶದ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಆರ್ಥಿಕತೆಯಲ್ಲಿ ರಚನಾತ್ಮಕ ಬದಲಾವಣೆಗಳು ನಡೆಯಲು ಪ್ರಾರಂಭ ಆಗುತ್ತೆ. ಇಲ್ಲೇನಾಗುತ್ತೆ, ದೇಶಕ್ಕೆ ಸಂಬಂಧಪಟ್ಟಾಗೆ ಜನದರ ಕೂಡ ಕಡಿಮೆ, ಮರಣದರ ಕೂಡ ಕಡಿಮೆ ಆಗೋದ್ರಿಂದ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಆರ್ಥಿಕತೆಯಲ್ಲಿ ಒಂದು ಸ್ಟ್ರಕ್ಚರಲ್ ಚೇಂಜಸ್ಸನ್ನು ಕೂಡ, ಬದಲಾವಣೆಯನ್ನು ನಿರೀಕ್ಷೆಯನ್ನು ಮಾಡಬಹುದು. ಹಾಗೆ ಈ ಮೂರನೇ ಫೇಸ್ ಏನಿದೆ, ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ವಾಸಿಸಲು ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ತನ್ನ ಅಭಿರುಚಿಗಳಲ್ಲಿ ಬದಲಾವಣೆಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಗರ ಪ್ರದೇಶದಲ್ಲಿ ಜನಸಂಖ್ಯೆ ವಾಸವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಜಾಸ್ತಿ ಜನಸಂಖ್ಯೆಯ ಬೆಳವಣಿಗೆಯ ದರ ಏನಾಗುತ್ತೆ, ಕುಸಿಯೋದನ್ನು. ಅಂದರೆ ಜನನ ದರ ಕೂಡ ಕಡಿಮೆ, ಮರಣ ದರ ಕೂಡ ಕಡಿಮೆ ಆಗ್ತಿದೆ. ಅಂದರೆ ಜನಸಂಖ್ಯೆ ಬೆಳವಣಿಗೆ ದರ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಭಾರತ ಪ್ರೆಸೆಂಟ್ ಈ ಹಂತದಲ್ಲಿ ಕಂಡುಬರುತ್ತೆ. ಭಾರತ ಪ್ರೆಸೆಂಟ್ ಮೂರನೇ ಫೇಸ್ನಲ್ಲಿ ಈ ಹಂತದಲ್ಲಿ ಕಂಡುಬರುತ್ತೆ. ಅದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆ ಈ ಒಂದು ಕಾರಣ ಏನು ಅಂತ ಕೇಳಿದ್ರೆ, ಜನನ ದರ ಕೂಡ ಕಡಿಮೆ ಆಗ್ತಾ ಇದೆ, ಮರಣ ದರ ಕೂಡ ಕಡಿಮೆ ಆಗ್ತಿದೆ. ಏನು ರೀಸನ್ಸ್ ಏನು ಅಂತ ಕೇಳಿದ್ರೆ, ಶಿಕ್ಷಣದ ಅರಿವು ಬಂದಾಗಿರುತ್ತೆ. ಅದರ ಜೊತೆಗೆ ಕುಟುಂಬ ಯೋಜನೆಯ ಫ್ಯಾಮಿಲಿ ಪ್ಲಾನಿಂಗ್ ಏನಾಗಿರುವಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ತಂತ್ರಜ್ಞಾನದ ಬೆಳವಣಿಗೆ ಏನಾಗಿರುತ್ತೆ, ಟೆಕ್ನಾಲಜಿ ತುಂಬ ಮುಂದಕ್ಕೆ ಹೋಗಿರುವಂಥದ್ದು. ಜೀವನ ಗುಣಮಟ್ಟ ಹೆಚ್ಚಳ, ಲೈಫ್ ಸ್ಟೈಲ್ನಲ್ಲಿ ಬಹಳಷ್ಟು ಚೇಂಜಸನ್ನು ಕಾಣ್ತಾ ಇದ್ದಾನೆ. ಹಾಗೆ ಸ್ತ್ರೀಯರ ಅಂತಸ್ತಿನಲ್ಲಿ ಬದಲಾವಣೆಯನ್ನು ನೋಡಬಹುದು. ಹಾಗೆ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಳ ಆಗ್ತಾ ಹೋಯಿತು. ಈ ಎಲ್ಲ ಕಾರಣದಿಂದ ಏನಾಯಿತು, ಮರಣ ದರ ಕೂಡ ಏನಾಯಿತು, ಕಡಿಮೆ ಆಗ್ತಾ ಹೋಯಿತು. ಇದರ ಜೊತೆಗೆ ನೆಕ್ಸ್ಟು 4ನೇ ಹಂತ ಅಂತ ಏನು ಕರಿತೀವಿ, ವಿಶೇಷವಾಗಿ ಬಿಟ್ಟು ಈ 4ನೇ ಹಂತವನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ, ನೋಡಿ ಈ 4ನೇ ಹಂತ ಇದನ್ನು ಬೊಜ್ಜು ಹಂತ ಅಂತ ಕರೀತಾರೆ, ಅಥವಾ ಒಬೆಸಿಟಿ ಸ್ಟೇಜ್ ಅಂತ ಕರಿತೀವಿ. ಯಾಕೆ ಇದನ್ನ ಹೀಗೆ ಕರಿತೀವಿ ಅಂತ ಕೇಳಿದ್ರೆ, ಈ 4ನೇ ಹಂತದಲ್ಲಿ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಒಂದೇ ಹಂತದಲ್ಲಿ ಕಂಡುಬರುತ್ತೆ. ಇರುವುದರಿಂದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಸ್ಥಿರತೆ ಇರುತ್ತೆ. ಇಲ್ಲಿ ಜನಸಂಖ್ಯೆ ಹೆಚ್ಚಳನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಒಂದೇ ಸ್ಥಿರತೆಯನ್ನು ನೋಡಬಹುದು. ಈ ಹಂತದಲ್ಲಿರುವ ರಾಷ್ಟ್ರಗಳು
ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿರುತ್ತೆ. ತುಂಬ ಡೆವಲಪ್ಡ್ ಆದಂತಹ ಕಂಟ್ರಿಗಳು, ದೇಶಗಳು ಇಲ್ಲಿ ಕಂಡು ಬರುತ್ತೆ. ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ಬರುತ್ತೆ. ಅದು ಟೆಕ್ನಿಕಲಿ ಆಗಿರ್ಬೋದು, ತಾಂತ್ರಿಕವಾಗಿರ್ಬೋದು, ಅಥವಾ ಆರ್ಥಿಕವಾಗಿರ್ಬೋದು, ಎಕನಾಮಿಕಲಿ ಆಗಿರ್ಬೋದು, ಡೆವಲಪ್ಮೆಂಟ್ ಆದಂತಹ ರಾಷ್ಟ್ರಗಳು ಈ 4ನೇ ಹಂತದಲ್ಲಿ ಕಂಡು ಬರುತ್ತೆ. ಈ ರಾಷ್ಟ್ರಗಳು ಕೈಗಾರಿಕಾ ಅಭಿವೃದ್ಧಿ ಹಾಗೂ ಅತ್ಯಧಿಕ ನಗರೀಕರಣದಿಂದ ಏನಾಗಿರುತ್ತೆ, ಕೂಡಿಕೊಂಡಿರೋದನ್ನು ಇಲ್ಲಿ ಗಮನಿಸ್ಬೋದು. ಇವುಗಳು ಬಹಳಷ್ಟು ಅಪ್ಡೇಟನ್ನು ಆಗಿರುವಂಥದ್ದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಜೀವನ ಮಟ್ಟದಲ್ಲಿ ಏನಾಗಿರುತ್ತೆ, ಹೆಚ್ಚಳವಾಗಿರುತ್ತೆ. ಜೀವನ ಮಟ್ಟ ಇಲ್ಲಿ ಅವರ ಏನಾಗಿರುತ್ತೆ, ಇಲ್ಲಿ ಜೀವನ ಮಟ್ಟ ಬಹಳ ಹೆಚ್ಚಳವಾಗಿರೋದನ್ನು, ಅಂದರೆ ಲೈಫ್ ಸ್ಟೈಲ್ನಲ್ಲಿ ಬಹಳ ಚೇಂಜನ್ನು ಆಗಿರೋದನ್ನು ಗಮನಿಸ್ಬೋದು. ಹಾಗೆ ಅತಿ ಕಡಿಮೆ ದೈಹಿಕ ಶ್ರಮ ಇರುತ್ತೆ. ಅಂದರೆ ಎಲ್ಲ ವ್ಯವಸ್ಥೆಗಳಿರೋದ್ರಿಂದ ದೈಹಿಕ ಶ್ರಮ ಕಡಿಮೆ ಇರುತ್ತೆ. ವೈಟ್ ಕಾಲರ್ಸ್ಗಳು ಅಂತ ಕರಿತೀವಿ, ಇದು ಜಾಸ್ತಿ ಕಂಡು ಬರುತ್ತೆ. ಈ ಹಂತದ ಜನರಲ್ಲಿ ಕಂಡು ಬರುತ್ತೆ. ಇದರಿಂದ ಆಗಿಬಿಟ್ಟು ಬೊಜ್ಜು ಹಂತ ಅಂತ ಕರಿತೀವಿ. ಅಂದರೆ ದೈಹಿಕ ಶ್ರಮ ಕಡಿಮೆ ಇರುತ್ತೆ. ಆ ಕಾರಣದಿಂದ ವೈಟ್ ಕಾಲರ್ಸ್ಗಳು ಅಂತ ಏನು ಕರಿತೀವಿ, ಅವುಗಳು ಕಂಡು ಬರುತ್ತೆ. ಕಾರಣದಿಂದ ಬೊಜ್ಜು ಹಂತ ಅಂತ ಕರಿತೀವಿ. ವಿಶೇಷವಾಗಿಬಿಟ್ಟು ಡೆನ್ಮಾರ್ಕ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಬೆಲ್ಜಿಯಂ ಆಗಿರ್ಬೋದು, ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಮೊದಲಾದ ಅಭಿವೃದ್ಧಿ ಹೊಂದಂತಹ ರಾಷ್ಟ್ರಗಳು ಇಲ್ಲಿ ಕಂಡು ಬರುತ್ತೆ. ಅದು ನಮಗೆ ಗೊತ್ತಿರಬೇಕು. ಇದನ್ನು 4ನೇ ಹಂತ ಅಂತ ಕರಿತೀವಿ, ಬೊಜ್ಜು ಹಂತ ಅಥವಾ ಒಬೆಸಿಟಿ ಹಂತ ಅಂತ ಕರಿತೀವಿ. ನೆಕ್ಸ್ಟ್ 5ನೇ ಹಂತ ಅಂತ ಕರಿತೀವಿ, ಕೊನೆಯ ಹಂತ ಇಳಿಕೆಯ ಹಂತ ಅಂತ ಕರಿತೀವಿ. ಡಿಕ್ಲೈನ್ ಅನ್ನ ಆಗ್ತಾ ಇರುವಂಥದ್ದು. ಏನು ಡಿಕ್ಲೈನ್ ಆಗ್ತಿದೆ ಅಂದರೆ ಒಂದು ಅಲ್ಪ ವ್ಯತ್ಯಾಸಗಳನ್ನು ಗಮನಿಸ್ಬೋದು. 5ನೇ ಹಂತದಲ್ಲಿ ಜನನ ಪ್ರಮಾಣ ದರ ಮತ್ತು ಮರಣ ಪ್ರಮಾಣಕ್ಕಿಂತ ಕಡಿಮೆ ಇಳಿಕೆ ಆಗ್ತಿದೆ. ಒಂದು ಸ್ವಲ್ಪ ವ್ಯತ್ಯಾಸವನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಇದರಿಂದ ಜನಸಂಖ್ಯಾ ಬೆಳವಣಿಗೆ ಇಳಿಮುಖವಾಗ್ತಿರೋದು ಕಂಡು ಬರುತ್ತೆ. ಜನಸಂಖ್ಯೆ ಏನಾಗ್ತಿರುವಂಥದ್ದು ಇನ್ನು ಕಡಿಮೆನೇ ಆಗ್ತಾ ಬರ್ತಾ ಇರೋದನ್ನು ಗಮನಿಸ್ಬೋದು. ಜರ್ಮನಿ, ಹಂಗೇರಿ, ನಾರ್ವೆ, ಸ್ವೀಡನ್ ಮೊದಲಾದ ಯುರೋಪ್ ರಾಷ್ಟ್ರಗಳೇನಾಗುತ್ತೆ ಈ 5ನೇ ಹಂತದಲ್ಲಿ ಕಂಡು ಬರುತ್ತೆ. ನೋಡಿ, ಈ ಹಂತಗಳು 5ನೇ ಹಂತಗಳೆಲ್ಲ ತದನಂತರ ಸೇರ್ಪಡೆಗೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ನಮಗೆ ಈ 3 ಹಂತಗಳು. ಅದಾದ ನಂತರ 4ನೇ ಹಂತ ಮತ್ತು 5ನೇ ಹಂತ ಸೇರ್ಪಡೆಗೊಂಡಿರೋದನ್ನು ಇಲ್ಲಿ ಗಮನಿಸ್ಬೋದು. 5ನೇ ಹಂತ ಅಂತ ಕೇಳಿದ್ರೆ ಇದು ಇಳಿಕೆಯ ಹಂತ ಅಂತ ಕರಿತೀವಿ. ಏನಾಗ್ತಿರುವಂಥದ್ದು ಇಳಿಕೆಯ ಹಂತ. ಈ 5ನೇ ಹಂತದಲ್ಲಿ ವಿಶೇಷ ಏನಂದರೆ ಕಂಫರ್ಟ್ ಲೈಫ್ ಇರುತ್ತೆ ಎಲ್ರಿಗೂ, ಜೊತೆಗೆ ಎಂಪ್ಲಾಯ್ಮೆಂಟ್, ಎಲ್ರಿಗೂ ಉದ್ಯೋಗವನ್ನು ಸಿಗುತ್ತೆ. ಹಾಗೆ ಬಹಳಷ್ಟು ಕಂಟ್ರಿಗಳು ಇದನ್ನೇ ಇಂಪ್ಲಿಮೆಂಟನ್ನು ಮಾಡಿರುವಂಥದ್ದು. ಚೀನಾ ದೇಶ ಕೂಡ ಇದನ್ನು ಇಂಪ್ಲಿಮೆಂಟನ್ನು ಮಾಡಿರೋದನ್ನು ಗಮನಿಸ್ಬೋದು. ಹಾಗಾಗಿಬಿಟ್ಟು ಈ 5ನೇ ಹಂತ ಅಂದಾಗ ನೋಡಿ, ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ನಮಗೆ ಕೇಳುವಂಥ ಪ್ರಶ್ನೆ ಏನು ಅಂತ ಕೇಳಿದರೆ, ಜನಸಂಖ್ಯಾ ವರವೋ ಶಾಪವೋ ಅಂತ ಕೇಳ್ತಾರೆ. ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಕೂಡ ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ಭಾಳಷ್ಟು ದೊಡ್ಡ ಪಂಡಿತರು ಹೇಳಿರುವಂಥ ಮಾತು ಏನು ಅಂತ ಕೇಳಿದ್ರೆ, ಜನಸಂಖ್ಯೆ ಏನಿದೆ ಅದು ನಿರ್ಭಯ ಖಡ್ಗವಿದ್ದಂತೆ ಅಂತ ಹೇಳ್ತಾರೆ. ಅಂದರೆ ಎರಡೂ ಕಡೆ ಶಾರ್ಪ್ ಆಗಿರುತ್ತೆ. ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದನೂ ಸಮಸ್ಯೆ ಆಗುತ್ತೆ, ಜನಸಂಖ್ಯೆ ಕಡಿಮೆ ಆಗೋದ್ರಿಂದನೂ ಸಮಸ್ಯೆಗಳಾಗುತ್ತೆ. ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಏನು ಸಮಸ್ಯೆಗಳಾಗುತ್ತೆ, ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಅವುಗಳನ್ನು ಕೂಡ ಇನ್ನು ನೆಕ್ಸ್ಟ್ ತರಗತಿಗಳಲ್ಲಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.